ನಮಸ್ಕಾರ ಸ್ನೇಹಿತರೆ, ತಾಯಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿನ ವಿವೇಕಾನಂದರವರು ಹೇಳಿರ್ತಕ್ಕಂತಹ ಸಾಕಷ್ಟು ಒಂದು 10-11 ಪಾಯಿಂಟ್ಗೆ ನಾನು ವಿವರಣೆಯನ್ನು ನೀಡಿದೆ. ಈ ದಿನ ಇನ್ನೂ ಹಲವು ವಿಷಯಗಳನ್ನು ಅವರು ಹೇಳಿದ್ದಾರೆ. ಸಾಕಷ್ಟು ವಿಷಯಗಳು ಇದೆ, ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ತೆಗೆದುಕೊಂಡಿದ್ದೇನೆ, ಅದರ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಏಕೆಂದರೆ ನಾನು ಆಧ್ಯಾತ್ಮಿಕ ವಿಭಾಗದಲ್ಲಿ ನೀಡಿರ್ತಕ್ಕಂತಹ ಅಂತರ್ಗತ ಮತ್ತು ಗೌಣ್ಯ ಇರ್ತಕ್ಕಂತಹ ವಿಚಾರಗಳನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಆದರೆ ಇವರು ಒಂದು ವಾಕ್ಯಗಳ ರೂಪದಲ್ಲಿ ಹೇಳಿದಾಗ್ಯೂ ಕೂಡ ಅದರೊಳಗಿನ ಗೂಢಾರ್ಥ ಏನು ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ವಿಚಾರಗಳನ್ನು ನೀವು ನೋಡಿರ್ತೀರ, ತಿಳಿದಿರ್ತೀರ. ಅದರ ಅನುಗುಣವಾಗಿ ಅವರು ಹೇಳಿರ್ತಕ್ಕಂಥ ವಿಷಯಗಳಲ್ಲಿ ಏನಿದೆ ಎಂಬತಕ್ಕಂಥದ್ದನ್ನಾಗಿ ನಿಮಗೆ ಒಂದು ಖಚಿತತೆ ಎಂಬತಕ್ಕಂಥದ್ದು ಸಿಗುತ್ತೆ. ಈಗ ಈ ವಿವರಣೆಯನ್ನು ನೀಡಿದರೆ ಅವರು ಆ ಅರ್ಥಕ್ಕೆ ನೀಡಿದರು, ಈ ಸೃಷ್ಟಿಯಲ್ಲಿ ಹೀಗಿದೆ, ಜೀವನ ಹೀಗಿರುತ್ತೆ, ಜನ್ಮ ಹೀಗಿರುತ್ತೆ, ಕಾರ್ಯ ಹೀಗೆ ನಡೆಯುತ್ತೆ ಎಂಬತಕ್ಕಂಥ ವಿಧಾನಗಳಲ್ಲಿ ನೀವು ವಿಷಯನ ಅರ್ಥ ಮಾಡ್ಕೊಳ್ಬೋದು ಮತ್ತು ನಿಮಗೆ ಗೊತ್ತಾಗುತ್ತೆ ಕೂಡ ಜೀವನ ಅಂದ್ರೇನು, ಸೃಷ್ಟಿ ಅಂದ್ರೇನು. ವಿವೇಕಾನಂದರವರು ಹೇಳಿರ್ತಕ್ಕಂಥ ಮಾತಲ್ಲಿ ಎಂತಹ ಒಂದು ಅಂತರ್ಗರ್ಭಿತ ವಿಚಾರ ಇದೆ ಎಂಬತಕ್ಕಂಥದ್ದು ನಿಮಗೆ ತಿಳಿತಾ ಹೋಗುತ್ತೆ. ಸ್ನೇಹಿತರೆ, ತಮ್ಮ ಹಣೆ ಬರಹ ತಾವೇ ಬರೆಯಬಹುದು ಎಂಬತಕ್ಕಂತಹ ಮಾತನ್ನು ಅವರು ಹೇಳಿದ್ದಾರೆ. ಈ ವಿಡಿಯೋದ ಮೊದಲದಾಗಿ ಅವರ ಈ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೀನಿ. ತಮ್ಮ ಹಣೆ ಬರಹ ತಾವೇ ಬರೆಯಬಹುದು ಅಂತ ಹೇಳಿದ್ದಾರೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಭಗವಂತ ಕೇವಲ ಸಾಕ್ಷಿಭೂತವಾಗಿ ನೋಡ್ತಾನೆ. ಅವನು ಮನುಷ್ಯರ ಕರ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಸ್ತಕ್ಷೇಪವನ್ನು ಮಾಡಲ್ಲ. ಬದಲಿಗೆ ಯಾವೊಬ್ಬ ಮನುಷ್ಯ ತನ್ನ ಕರ್ಮವನ್ನು ಮಾಡಿಕೊಳ್ತಾನೆ, ಅದರ ಕರ್ಮದ ಫಲವನ್ನು ಅವನೇ ನಿರ್ಧಾರವನ್ನು ಮಾಡಿಕೊಳ್ತಾನೆ. ಹೇಗೆ ನಿರ್ಧಾರವನ್ನು ಮಾಡಿಕೊಳ್ತಾನೆ? ಭಗವಂತ, ನೀನು ಇಂಥ ಒಂದು ತಪ್ಪು ಮಾಡಿದ್ರೆ ನಿನಗೆ ಇಂಥ ಒಂದು ಶಿಕ್ಷೆ, ನೀನು ಒಳಿತು ಮಾಡಿದ್ರೆ ನಿನಗೆ ಇಂಥದ್ದೊಂದು ಫಲ ಅಂತ ಅವನು ಮಾಡಿಟ್ಟಾನೆ, ಡಿಸೈಡ್ ಮಾಡಿಟ್ಟಾನೆ. ಅದರಲ್ಲಿ ನೀವು ಒಳ್ಳೆಯದಾಗಿ ಬದುಕಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಕೆಟ್ಟದಾಗಿ ಬದುಕಿದ್ರೆ ಅದರ ಫಲ ಶಿಕ್ಷೆ ರೂಪದಲ್ಲಿ ಸಿಗುತ್ತೆ ಅಂತ ಮಾಡಿರ್ತಕ್ಕಂಥ ನಿಯಮಕ್ಕೆ ಈ ಮನುಷ್ಯರು ಭಾಗಿ ಆಗ್ತಾರೆ. ಆದರೆ ಒಳಿತು ಕೆಟ್ಟದು ಎರಡನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ಸ್ವಾತಂತ್ರ್ಯವನ್ನು ಭಗವಂತ ಮನುಷ್ಯನಿಗೆ ನೀಡಿದ್ದಾನೆ. ಅದರಿಂದಾಗಿ ಯಾರು ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ ಅವರಿಗೆ ಉತ್ತಮ ಕಾರ್ಯಗಳೇ ಜೊತೆಯಾಗಿ ಹೋಗ್ತವೆ ಮತ್ತು ಸುಖಕರವಾಗ್ತವೆ. ಆ ರೀತಿಯ ಸುಖಪ್ರದವಾದಂತಹ ಕಾರ್ಯಗಳನ್ನು ಮಾಡಿ ತಮ್ಮ ಮುಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಎಷ್ಟು ಆತ್ಮಗಳಿದ್ದಾವೆ, ಅವರು ಆಕಾಶದಲ್ಲಿ ನಕ್ಷತ್ರವಾಗಿ ಮಿನುಗ್ತಾ ಇದ್ದಾರೆ ಮತ್ತು ಅನ್ಯ ಲೋಕಗಳಲ್ಲೂ ಇದ್ದಾರೆ ಮತ್ತು ಅನ್ಯ ಬ್ರಹ್ಮಾಂಡಗಳಲ್ಲೂ ಕೂಡ ಚಲಿಸ್ತಾ ಇರ್ತಾರೆ. ಅವರದೇ ಆದಂಥ ಉತ್ತಮವಾದ ಜೀವನ ಇರುತ್ತೆ. ಈ ರೀತಿಯಾಗಿ ತಮ್ಮ ಹಣೆ ಬರಹ ತಾವೇ ಬರೆಯಬಹುದು ಅಂತ ಹೇಳಿರೋದು 100% ನಿಜ. ಏಕೆಂತಂದರೆ ಯಾರು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾರೆ ಅವರು ಪ್ರಗತಿಯನ್ನು ಸಾಧಿಸ್ತಾರೆ, ಯಾರು ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ ಅವರು ಅಧೋಗತಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಅದು ಜನ್ಮಗಳ ರೂಪದಲ್ಲಿ ಆಗಿರುತ್ತೆ, ಜನ್ಮಗಳನ್ನು ತಾಳ್ತಕ್ಕಂಥದ್ದು. ಈಗ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಸಮಸ್ಯೆಯನ್ನು ಮಾಡಿದ್ದಾರೆ, ಆ ಸಮಸ್ಯೆ ನಿಮಿತ್ತವಾಗಿ ಲೆಕ್ಕಾಚಾರ ಆಗಬೇಕಂದ್ರೆ ಆ ಮನುಷ್ಯ ಇನ್ನೊಂದು ಜಾಗದಲ್ಲಿ ಹುಟ್ಟಬೇಕು, ಅದು ಆ ಕರ್ಮ ಕರೆಕ್ಟಾಗಿ ಹೊಂದಾಣಿಕೆ ಬರಬೇಕು. ಈ ಮನುಷ್ಯನ ಕರ್ಮ ವಿಪರೀತವಾಗಿರುತ್ತೆ, ಆಗ ಈ ಮನುಷ್ಯ ಇನ್ನೊಂದು ಕಡೆ ಎಲ್ಲ ಹುಡ್ತಾನೆ, ಪ್ರಾಣಿಯಾಗಿರ್ತಾನೆ, ಪಕ್ಷಿಯಾಗಿರ್ತಾನೆ. ಅದು ಮತ್ತೆ ಇಲ್ಲಿ ಬಂದು ಲೆಕ್ಕಾಚಾರ ಆಗೋದಕ್ಕೆ ಲಕ್ಷಗಟ್ಟಲೆ ಸಮಯ ಕಳೆಯುತ್ತೆ, ಲಕ್ಷಗಟ್ಟಲೆ ವರ್ಷಗಳು ಕಳೆಯುತ್ತೆ. ಅಂಥ ಸಮಯದಲ್ಲಿ ಲೆಕ್ಕಾಚಾರ ಆಗದಲ್ಲೇ ಮನುಷ್ಯನಿಗೆ ಮುಕ್ತಿಯೇ ಸಿಗಲ್ಲ. ಈ ರೀತಿಯಾಗಿ ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ, ಹಣ ಸಂಪಾದನೆಯನ್ನು ಮಾಡ್ತಾರೆ, ದೇಹವನ್ನು ಚೆನ್ನಾಗಿ ಅಂದರೆ ಅದು ಇದು ತಿನ್ನೋದಕ್ಕೆ ಸಿಗುತ್ತೆ. ಹಣಕಾಸನ್ನು ಸಂಪಾದನೆ ಮಾಡಿದ್ರೆ ಮೋಜು ಮಸ್ತಿಯನ್ನು ಮಾಡಿಕೊಂಡು ತಿನ್ನೋದಕ್ಕೆ ಸಿಗುತ್ತೆ. ಶರೀರದ ಚಂದದ ಆಧಾರದ ಮೇಲೆ ಮನುಷ್ಯ ಸೌಖ್ಯವಾಗಿದ್ದಾನೆ, ಅವನು ಶ್ರೇಷ್ಠನಾಗಿದ್ದಾನೆ, ಚೆನ್ನಾಗಿದ್ದಾನೆ, ಸುಖವಂತ ಎಂಬತಕ್ಕಂಥ ವಿಚಾರವನ್ನು ನಾವು ಹೇಳಲಿಕ್ಕೆ ಬರಲ್ಲ. ಅದು ಒಪ್ಪತಕ್ಕಂತಹ ವಿಚಾರವೂ ಆಗಿರಲ್ಲ. ಶಾಸ್ತ್ರದ ಪ್ರಕಾರ ಯಾರು ಕೃತ್ಯದಿಂದ ಸಂಪಾದನೆಯನ್ನು ಮಾಡಿ ಕೇವಲ ದೇಹದ ಪೋಷಣೆಯನ್ನು ಮಾಡ್ತಾರೆ ಅವರು ನರಕದ ಬಾಗಿಲಿಗೆ ನಿವಾಸಿ ಅಂದರೆ ಆ ದ್ವಾರಕ್ಕೆ ಹೋಗ್ತಕ್ಕಂತಹ ವ್ಯಕ್ತಿಗಳು ಆಗಿರ್ತಾರೆ. ಅವರು ನರಕದಲ್ಲಿ ಜಾಗವನ್ನು ಪ್ರಾಪ್ತಿಗೊಳಿಸಿಕೊಂಡಿರ್ತಕ್ಕಂಥವರು ಆಗಿರ್ತಾರೆ. ಈ ಹಣೆ ಬರಹ ಎಂಬತಕ್ಕಂಥದ್ದನ್ನು ಸ್ವಯಂ ಪ್ರೇರಿತವಾಗಿ ಮನುಷ್ಯರೇ ರಚನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಆಯ್ಕೆ ಎಂಬತಕ್ಕಂಥದ್ದನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಸರ್ವ ರೀತಿಯಲ್ಲೂ ಸ್ವತಂತ್ರತೆಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದು. ನೀನು ಯಾವುದು ಬೇಕಾದರೂ ನೀನು ಆಯ್ಕೆ ಮಾಡ್ಕೋಬೋದು. ಅದಕ್ಕೆ ಯಾರು ಯಾವುದನ್ನು ಆಯ್ಕೆ ಮಾಡ್ಕೊಂಡ್ರೂ ಕೂಡ ಭಗವಂತ
ತಡೆಯಲ್ಲ. ಯಾವಾಗ ಪ್ರಥಮ ಹಂತದಲ್ಲಿ ತಡಿತಾ ಇರಲಿಲ್ಲ, ಈಗ ಕರ್ಮಗಳು ಬಂದಿದ್ದಾವೆ, ಎಲ್ಲ ಲೆಕ್ಕಾಚಾರವೇ ಆಗಿದೆ. ಲೆಕ್ಕಾಚಾರ ಆದಾಗ್ಯೂ ಕೂಡ ಆ ಒಂದು ಆತ್ಮ ಉತ್ತಮ ಗತಿಯನ್ನು ಪಡೆಯಲಿಕ್ಕೆ ಶ್ರಮಿಸುತ್ತೆ. ಅಂದರೆ ಹಗಲಿರುಳು ಶ್ರಮಿಸುತ್ತೆ, ಭಕ್ತಿಯನ್ನು ಮಾಡುತ್ತೆ, ಜ್ಞಾನವನ್ನು ಸಂಪಾದನೆ ಮಾಡಿ ಧ್ಯಾನವನ್ನು ಮಾಡುತ್ತೆ ಮತ್ತು ಭಗವಂತನನ್ನು ಸೇರಲು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಪ್ರಯತ್ನವನ್ನು ಪಡುತ್ತೆ. ಅಂದರೆ ಅದಕ್ಕೂ ಕೂಡ ಅವಕಾಶವನ್ನು ಭಗವಂತ ಇಟ್ಟಿದ್ದಾನೆ. ಅದರಿಂದಾಗಿ ವಿವೇಕಾನಂದರವರು ತಮ್ಮ ಹಣೆ ಬರವನ್ನು ತಾವೇ ಬರೆಯಬಹುದು ಅಂತ ಹೇಳಿದ್ದಾರೆ. ನಾನು ಈಗ ಅದರ ವಿವರಣೆಯನ್ನು ನೀಡಿದ್ದೇನೆ. ಮನುಷ್ಯ ಯಾವ ಒಂದು ಕಾರ್ಯವನ್ನು ಉತ್ತಮ ಕಾರ್ಯವನ್ನು ಮಾಡ್ತಾನೆ ಅದರಂತೆ ಫಲವನ್ನು ಪ್ರಾಪ್ತಿಗೊಳಿಸ್ಕೊಳ್ತಾನೆ. ಒಳ್ಳೆಯದು ಮಾಡಿದ್ರೆ ಊರ್ಧ್ವಮುಖ, ಕೆಟ್ಟದ್ದು ಮಾಡಿದ್ರೆ ಅಧೋಮುಖ, ಅಧೋಗತಿ. ಮುಂದಿನದಾಗಿ ಜೀವನ ಅಸ್ಥಾಯಿ, ಜೀವನ ಸಣ್ಣದು ಎಂಬತಕ್ಕಂಥದ್ದು, ಅಹಂಕಾರ ಸಲ್ಲದ್ದು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವು ನೋಡಿ, ಬ್ರಹ್ಮದೇವನ ಅರ್ಧ ಆಯಸ್ಸು ಮುಗಿದಿದೆ. ಈ ಸೃಷ್ಟಿ ಆಗಿರ್ತಕ್ಕಂತಹ ಬ್ರಹ್ಮದೇವನ ಅರ್ಧ ಆಯಸ್ಸು ಮುಗಿದಿದೆ. ಅಂದರೆ 50 ಪರಾರ್ಧ ಅಂತಾರೆ. ಅದರಲ್ಲಿ 50% ಬ್ರಹ್ಮದೇವನ ಆಯಸ್ಸು ಎಂಬತಕ್ಕಂಥದ್ದು ಏನಿದೆ ಅದು ಮುಗಿದಿದೆ. ಅಲ್ಲಿಂದ ಇಲ್ಲಿಗೆ ಎಷ್ಟು ಯುಗಗಳು ಕಳೆದಿದೆ, ಎಷ್ಟೆಷ್ಟು ಮಹಾಯುಗಗಳು ಕಳೆದಿದೆ, ಎಷ್ಟೆಷ್ಟು ಕಲ್ಪಗಳು ಕಳೆದಿದೆ, ಎಂಬತಕ್ಕಂಥ ಮನ್ವಂತರಗಳು ಕಳೆದಿದೆ. ಇದೆಲ್ಲವನ್ನು ಕೂಡ ನಾವು ಲೆಕ್ಕ ಹಾಕಿದ್ರೆ ಬ್ರಹ್ಮದೇವನ 50 ವರ್ಷ ಮುಗಿದಿದೆ, ಇನ್ನು 50 ವರ್ಷ ನಡೀತಾ ಇದೆ, ಇದು ಮುಗಿದ್ರೆ ಪ್ರಳಯ ಆಗತ್ತೆ. ಆ ಸಂದರ್ಭದಲ್ಲಿ ಈ ಮನುಷ್ಯನ ಆಯಸ್ಸಿನ ಅವಧಿಯನ್ನು ನೋಡಿ. ಮೊದಲೆಲ್ಲ 1 ಲಕ್ಷ ವರ್ಷ ಬದುಕ್ತಾ ಇದ್ರು, ನಂತರದಲ್ಲಿ 10,000 ವರ್ಷ, ನಂತರದಲ್ಲಿ 100 ವರ್ಷಗಳು ಬಂದಿದೆ. ಈಗಂತೂ 100 ವರ್ಷ ಆಯಸ್ಸಿದ್ರೂ ಕೂಡ ಮನುಷ್ಯ ಬದುಕ್ತಾ ಇಲ್ಲ. ಅದಕ್ಕೆ ವಿವೇಕಾನಂದರವರು ಹೇಳಿರ್ತಕ್ಕಂಥದ್ದು ಏನೆಂದರೆ, ಜೀವನ ಅಸ್ಥಾಯಿ, ಸ್ಥಾಯಿಯಾದದ್ದು ಅಲ್ಲ, ಸ್ಥಿರವಾಗಿರತಕ್ಕಂಥದ್ದು ಅಲ್ಲ. ಇದರ ಒಂದು ವ್ಯಾಪ್ತಿ ಎಂಬತಕ್ಕಂಥದ್ದು ಏನಿದೆ, ವ್ಯಾಪ್ತಿ ಅನ್ನೋದಕ್ಕಿಂತ ಒಂದು ಜೀವನದಕ್ಕೆ ಇರ್ತಕ್ಕಂಥ ಅವಕಾಶಗಳು, ಆಯಸ್ಸು ಎಂಬತಕ್ಕಂಥದ್ದು ಏನಿದೆ ಅದು ಸಣ್ಣದು, ಅದು ಚಿಕ್ಕದಾಗಿದೆ ಮತ್ತು ಸಣ್ಣದಾಗಿದೆ. ಯಾಕೆ? ಹಿಂದೆಲ್ಲ ಲಕ್ಷ ವರ್ಷಗಳು ಬದುಕ್ತಾ ಇದ್ರು. ಶ್ರೀರಾಮಚಂದ್ರ ಸಾಕಷ್ಟು ವರ್ಷಗಳು ಕಾಲ ಆಳ್ವಿಕೆಯನ್ನು ನಡೆಸಿದ್ರು, ಮತ್ತು ಶ್ರೀಕೃಷ್ಣ ಪರಮಾತ್ಮನು ಕೂಡ ಸಾಕಷ್ಟು ಸಮಯ ಆಳ್ವಿಕೆಯನ್ನು ನಡೆಸಿದ್ರು. ಈ ರೀತಿಯಾಗಿ ನಾವು ನೋಡಿದಾಗ, ಅದಕ್ಕೆ ಹೋಲಿಸಿದಾಗ ಈ ಮನುಷ್ಯ ಜನ್ಮ ಎಂಬತಕ್ಕಂಥದ್ದು ಚಿಕ್ಕದು. ಇದರಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಹೆಚ್ಚಿನದಾಗಿ ಇದ್ದಾಗ್ಯೂ ಕೂಡ ಸಮಯ ಅವಕಾಶ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದಾಗಿ ಅಹಂಕಾರ ಎಂಬತಕ್ಕಂತಹ ಒಬ್ಬ ಶತ್ರುವನ್ನು ನಿಮ್ಮಲ್ಲಿ ನೀವು ಪಾಲನೆ ಮಾಡಿಕೊಂಡು ನಷ್ಟ ಆಗಬಾರ್ದು. ಜೀವನ ಅಸ್ಥಾಯಿ, ಸ್ಥಿರ ಅಲ್ಲ. ಆದ್ದರಿಂದಾಗಿ ಜೀವನ ಯಾವಾಗ ಇರುತ್ತೋ ಆಗ ಉತ್ತಮ ಕಾರ್ಯಗಳನ್ನು ಮಾಡಿಕೊಳ್ಬೇಕು, ಜೊತೆಗೆ ಆ ಉತ್ತಮ ಕಾರ್ಯದಿಂದ ಉತ್ತಮವಾದ ಫಲವನ್ನು ನೀವು ಪಡೆದುಕೊಳ್ಳುವ ನಿಮಿತ್ತ ಶ್ರಮಿಸಬೇಕು ಎಂಬತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಏಕೆಂದರೆ ಇಲ್ಲಿ ನಾವು ಏನನ್ನು ಸಂಪಾದನೆ ಮಾಡಿಕೊಳ್ತೀವೋ ಅದು ಪುಣ್ಯದ ರೂಪದಲ್ಲಿ ನಮ್ಮ ಮೇಲಿನ ಲೋಕಕ್ಕೆ ಸಾಗಲು ಮತ್ತು ನಮ್ಮ ಮುಂದಿನ ಬದುಕಿಗೆ ಸಾಗಲು ಅದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರುತ್ತೆ. ಯಾವಾಗ ಮನುಷ್ಯ ಇಲ್ಲಿ ತನ್ನ ಜೀವನವನ್ನು ಹಾಗೇನೇ ಕಳೆದುಕೊಂಡು ಹೋಗ್ತಾನೆ, ಆ ಒಂದು ಜೀವನದ ಬಗ್ಗೆ ಗಂಭೀರತೆ ಎಂಬತಕ್ಕಂಥದ್ದು ಇರಲ್ಲ. ಅಂತಹ ಸಂದರ್ಭದಲ್ಲಿ ಪಾಪಕರ್ಮಗಳನ್ನು ಮಾಡಿದಂಥ ಪಕ್ಷದಲ್ಲಿ ನರಕಕ್ಕೆ ಹೋಗ್ತಾನೆ, ಪ್ರಾಣಿ ಪಕ್ಷಿ ಜೀವ ಜಂತು ಆಗಿ ಹುಟ್ಟಬೇಕಾಗತ್ತೆ. ಅದರಿಂದಾಗಿ ಯಾವೊಬ್ಬ ಮನುಷ್ಯ ನಾನೇ ದೊಡ್ಡವನು, ನಾನೇ ಮೇಲು, ನಾನೇ ಹಾಗೆ ಹೀಗೆ ಎಂಬತಕ್ಕಂತಹ ಅಹಂಕಾರ ಭಾವವನ್ನು ಹೊಂದಿರ್ತಾನೆ, ನನ್ನನ್ನು ಬಿಟ್ಟರೆ ಮಿಕ್ಕವರು ಯಾರೂ ಇಲ್ಲ, ಹಾಗೆ ಹೀಗೆ ಎಂಬತಕ್ಕಂತಹ ಅಹಂಕಾರ ಏನಿರುತ್ತೆ, ಹಣಮದ, ಜನಮದ ಮತ್ತು ತೋಳಮದ ಅಂದರೆ ಶರೀರದಲ್ಲಿರ್ತಕ್ಕಂತಹ ಶಕ್ತಿಯ ಮದ, ಇತರ ಸಾಮಾಜಿಕದಲ್ಲಿ ಇರ್ತಕ್ಕಂತಹ ಸ್ನೇಹಿತರ ಸಂಗತಿಗಳ ಮದ, ಈ ಎಲ್ಲವೂ ಕೂಡ ಅಹಂಕಾರದ ವ್ಯಾಪ್ತಿಗೆಯೇ ಬರ್ತಾವೆ. ಏಕೆಂದರೆ ಹಣಬಲ ಇದ್ದಾಗ ಮನುಷ್ಯನಿಗೆ ಸರಿ ಯಾವುದು ತಪ್ಪುದು ಯಾವುದು ಅನ್ನೋದು ಗೊತ್ತಾಗಲ್ಲ. ಹೇಳ್ತಾರಲ್ಲ, ಒಂದು ಗಾದೆ ಹೇಳ್ತಾರೆ, ಏನಂತ, ಚಿಗುರು ಮೀಸೆ ಬಂದಂಥ ಹುಡುಗನಿಗೆ ನೆಲ ಕಾಣಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಏಕೆಂದರೆ ಆ ವಯಸ್ಸೇ ಆಗಿರುತ್ತೆ, ಶರೀರದಲ್ಲಿರ್ತಕ್ಕಂಥ ಶಕ್ತಿಯೇ ಆಗಿರುತ್ತೆ, ಆ ಶರೀರದ ದರ್ಪವೇ ಆಗಿರುತ್ತೆ. ಆ ದರ್ಪದ ಕಾರಣದಿಂದ ನಾನು ಯಾವುದನ್ನು ಒಳ್ಳೇದು ಮಾಡ್ತಾ ಇದ್ದೀನಿ, ಯಾವುದು ಕೆಟ್ಟದ್ದು ಮಾಡ್ತಾ ಇದ್ದೀನಿ ಎಂಬತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಮ್ಯಾಕ್ಸಿಮಮ್ ಆಗಿ ಗಂಡು ಮಕ್ಕಳು ಇರಲ್ಲ. ಅಂತಹ ಸಂದರ್ಭದಲ್ಲಿ ಅಹಂಕಾರ ಎಂಬತಕ್ಕಂಥದ್ದು ಆ ಮನುಷ್ಯನಲ್ಲಿ ವ್ಯಾಪ್ತಿ ಆಗಿರುತ್ತೆ, ಅದು ಆ ರೀತಿಯಾಗಿ ನಡೆಸುತ್ತೆ. ಹಣಬಲ, ಜನಬಲ, ಧನಬಲ ಮತ್ತು ತೋಳಬಲ ಅಂದರೆ ಶಕ್ತಿಯ ಬಲ, ಶರೀರದ ಬಲ ಏನು ಮಾಡುತ್ತೆ, ಅದು ಅಹಂಕಾರವನ್ನು ರಚನೆಯನ್ನು ಮಾಡುತ್ತೆ. ಅಂತಹ ಸಂದರ್ಭದಲ್ಲಿಯೇ ಎಲ್ಲ ಈ 4-5 ವಿಷಯಗಳು ನಾನೇನು ಹೇಳಿದೆ ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಯಾವೊಬ್ಬ ಮನುಷ್ಯ ಸಂಯಮಿ ಆಗಿರ್ತಾನೆ ಮತ್ತು ಉತ್ತಮ ಚೇತನವಾಗಿರ್ತಾನೆ, ಕಾರ್ಯಗಳೆಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಮಾಡ್ತಾನೆ, ಅಂತಹ ವ್ಯಕ್ತಿ ಮುಂದೆ ಶ್ರೇಷ್ಠನೆನಿಸಿಕೊಳ್ತಾನೆ. ಏಕೆಂದರೆ ವಿಜಯವನ್ನು ಗೆಲ್ತಕ್ಕಂಥದ್ದು ಯಾವುದೂ ಇಲ್ಲದಾಗ ಅಲ್ಲ,
ಎಲ್ಲ ಇದ್ದಾಗ ತನ್ನಲ್ಲಿ ತಾನು ಹಿಡಿತದಲ್ಲಿ ಇಟ್ಟುಕೊಂಡು ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಕೊಂಡು ಸೀಮಿತೆಯಾಗಿ ಇಟ್ಕೊಂಡು ತನ್ನ ಸುತ್ತ ಒಂದು ಚಕ್ರವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಚಕ್ರ ಅಂದರೆ ಹೇಗೆ, ನಾನು ಇಂತಹ ಒಳ್ಳೆಯ ಕೆಲಸವನ್ನು ಬಿಟ್ಟು ಬೇರೆ ಮಿಕ್ಕ ಕೆಲಸಗಳನ್ನು ನಾನು ಮಾಡೋದಿಲ್ಲ. ಆ ಕೆಟ್ಟ ಕೆಲಸಗಳು ಇದ್ದಾಗ್ಯೂ ಕೂಡ, ಆ ಕೆಟ್ಟ ಕೆಲಸಗಳು ನನ್ನ ಜೀವನದಲ್ಲಿ ಬರ್ತಿದ್ದಾವೆ ಅಂದಾಗ್ಯೂ ಕೂಡ ಅವುಗಳನ್ನು ದೂರಗೊಳಿಸ್ತಕ್ಕಂಥದ್ದು ಅಥವಾ ನಷ್ಟಗೊಳಿಸ್ತಕ್ಕಂಥ ಶಕ್ತಿ ನನಗೆ ಇರುತ್ತೆ. ಈ ಒಂದು ಎಲ್ಲ ಬಲಗಳು ಏನಿದ್ದಾವೆ ಆ ಬಲಗಳನ್ನು ನಾನು ಸದ್ಬಳಕೆಯನ್ನು ಮಾಡಿಕೊಳ್ತೇನೆ ಎಂಬತಕ್ಕಂತಹ ನಿಯಾಮಕ ಯಾವಾಗ ಆಗ್ತಾನೆ, ನಿಯೋಜಕ ಯಾವಾಗ ಆಗ್ತಾನೆ, ನಿರ್ಮಾಪಕ ಯಾವಾಗ ಆಗ್ತಾನೆ, ತನ್ನಲ್ಲಿ ತಾನು ಶಕ್ತಿ ಇದ್ದಾಗ ಅದರ ಸದ್ಬಳಕೆಯನ್ನು ಮಾಡಿಸಿಕೊಂಡು ಮುಂದೆ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಅದರಿಂದಾಗಿ ಈ ವಿವೇಕಾನಂದರವರು ಹೇಳಿರ್ತಕ್ಕಂಥದ್ದು ಅಹಂಕಾರ ಎಂಬತಕ್ಕಂಥದ್ದು ಸಲ್ಲದು. ಅಹಂಕಾರವೇ ಮನುಷ್ಯನ ಅವನತಿಗೆ ಕಾರಣ ಆಗಿದೆ. ಏಕೆಂದರೆ ಅಹಂಕಾರ ಎಂಬತಕ್ಕಂಥದ್ರಿಂದ ಎಂತೆಂಥ ಕೆಲಸಗಳು ಆಗ್ತಾವೆ ಅಂದರೆ ಒಬ್ಬ ಮನುಷ್ಯನ ಜೀವನಕ್ಕೆ ಹಾನಿ ಮಾಡ್ತಕ್ಕಂತಹ ಸಂದರ್ಭಗಳು ಕೂಡ ಬರ್ತಾವೆ. ಆಗ ಯಾವ ಒಂದು ಜೀವಕ್ಕೆ ಹಾನಿ ಆದರೂ ಕೂಡ ಅದು ಕಷ್ಟಪಟ್ಟು ಹುಟ್ಟಿ ಬಂದಿರುತ್ತೆ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಒಳ್ಳೆಯದನ್ನು ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಕೂಡ ಇರ್ತವೆ. ಏಕೆಂದರೆ ಭಗವಂತ ಫ್ರೀ ವಿಲ್ ಎಂಬತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. ಅದು ಆಯ್ಕೆ ಮಾಡಿಕೊಂಡು ಉತ್ತಮ ಕಾರ್ಯವನ್ನು ಮಾಡಿಕೊಂಡು ಅದು ಒಳ್ಳೆ ಗತಿಯನ್ನು ಪಡ್ಕೊಳ್ಬಹುದಿರ್ತೈತೆ. ಅಂತಹ ಸಂದರ್ಭದಲ್ಲಿ ಒಬ್ಬರನ್ನ ಸಾಯಿಸ್ತಕ್ಕಂಥದ್ದು, ಒಬ್ಬರಿಗೆ ಜೀವಕ್ಕೆ ಹಾನಿ ಮಾಡಿ ಕೈ ಕಾಲುಗಳನ್ನು ತೆಗಿತಕ್ಕಂಥದ್ದು ಅಥವಾ ನಷ್ಟವನ್ನು ಮಾಡ್ತಕ್ಕಂಥದ್ದಾದರೆ ಆಗ ಏನಾಗುತ್ತೆ, ಆ ಒಂದು ಆತ್ಮಕ್ಕೆ ಪ್ರಗತಿ ಎಂಬತಕ್ಕಂಥದ್ದು ಮುಂದಕ್ಕೆ ಇದ್ದಂಥ ಅವಕಾಶವನ್ನು ಇನ್ನೊಂದು ಆತ್ಮ ಕಿತ್ತುಕೊಂಡಂತೆ ಆಗತ್ತೆ. ಯಾವಾಗ ಈ ರೀತಿ ಆಗತ್ತೆ, ನೀನು ಇನ್ನೊಬ್ಬನ ಹಕ್ಕನ್ನು ಕಿತ್ತೆ ನಿನ್ನ ಹಕ್ಕನ್ನು ನೀನು ಖಂಡಿತವಾಗಿಯೂ ಕಳೆದುಕೊಳ್ತೀಯ ಅಂತ ಭಗವಂತ ಧರ್ಮದ ಲೆಕ್ಕಾಚಾರದಲ್ಲಿ ಕಾನೂನನ್ನು ಮಾಡಿಟ್ಟಿದ್ದಾನೆ. ಆ ಸಮಯದಲ್ಲಿ ಆ ಆತ್ಮ ಅಹಂಕಾರದ ಕಾರಣದಿಂದ ಮಾಡಿದ ತಪ್ಪಿನಿಂದ ಅಧೋಗತಿಗೆ ಪ್ರಾಪ್ತಿ ಆಗತ್ತೆ. ನೀವು ಎಂತೆಂಥವ್ರನ್ನ ನೋಡಿದ್ರಿ, ಸತ್ತ ನಂತರದಲ್ಲಿ ಏನಾಗಿದ್ದಾರೆ ಎಂಬತಕ್ಕಂಥ ತಿಳಿತಕ್ಕಂಥ ವಿಚಾರ ನಿಮ್ಗೇನಾದ್ರು ತಿಳಿದ್ರೆ, ಅಕಸ್ಮಾತ್ ನಿಮಗೆ ಭಗವಂತ ಏನಾದರೂ ಕಾಣಿಸ್ಕೊಂಡ್ರೆ ಎಲ್ಲರಿಗೂ ಕೂಡ ಒಳಿತಾಗಲಿ ಕಲ್ಯಾಣವಾಗಲಿ ಅನ್ನುವ ಮನಸ್ಥಿತಿ ನಿಮಗಿದ್ರೆ ಭಗವಂತನಿಂದ ಒಂದು ವರವನ್ನು ಕೇಳಿ, ಏನು ಸತ್ತ ನಂತರ ಏನಾಗ್ತಿದ್ದಾರೆ ಮನುಷ್ಯರು ಅದನ್ನು ತೋರಿಸು ಮತ್ತು ಅದು ಎಲ್ರಿಗೂ ಕೂಡ ಗೊತ್ತಾಗುವಂತೆ ಮಾಡು ಅಂತ. ಆಗ ಯಾರೊಬ್ಬರಿಗೂ ಗೊತ್ತಾದರೂ ಕೂಡ ಯಾರು ತಪ್ಪು ಮಾಡ್ತಾ ಇರ್ತಾರೆ ಅವರು ಲಬ ಬಾಯಿ ಬಡ್ಕೊಳ್ತಾರೆ, ಮಕಡೆ ಮಲ್ಕೊಳ್ತಾರೆ, ಏನು ಕಿರ್ಚ್ಕೊಳ್ತಾರೆ, ಚಿತ್ತಾರ ಮಾಡ್ತಾರೆ. ಯಾಕೆಂದರೆ ಎಲ್ಲ ಕೂಡ ಸುಖವನ್ನರಿಸಿ ಇಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ನಾನು ಸುಖವನ್ನು ಪ್ರಾಪ್ತಿಗೊಳಿಸ್ಕೊಳ್ತಾ ಇಲ್ಲ, ಬದಲಿಗೆ ನರಕವನ್ನು ಪ್ರಾಪ್ತಿಗೊಳಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಹೇಗಾಗತ್ತೆ? ಅವರನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ. ಇಲ್ಲಿವರೆಗೆ ಹುಟ್ಟಿದವ್ರದ್ದು ಎಷ್ಟು ಜನ ಹುಟ್ಟಿದ್ದಾರೆ, ಅವರೆಲ್ಲ ಕೂಡ ಮರಣವನ್ನು ಹೊಂದೇ ಇದ್ದಾರೆ. ಯಾರೂ ಕೂಡ ಬದುಕಿಲ್ಲ. ಎಂತಹ ಶ್ರೀಮಂತನಾಗಿದ್ದರೆ ಚಿನ್ನದ ಸ್ಪೂನಿಂದ, ಚಿನ್ನದ ತಟ್ಟೆಯಿಂದ ಆಹಾರವನ್ನು ಸೇವನೆ ಮಾಡ್ತಕ್ಕಂಥವರು ಕೂಡ ಇಲ್ಲಿವರೆಗೆ ಬದುಕಿಲ್ಲ. ಅಂದರೆ ಕರ್ಮಫಲ ಎಂಬತಕ್ಕಂಥದ್ದು ಇದೆ. ಮನುಷ್ಯನ ಆಯಸ್ಸು ಎಂಬತಕ್ಕಂಥದ್ದು ನಿಗದಿತವಾಗಿದೆ. ಅವನು ಹೇಗೆ ಬದುಕಿದರೂ ಕೂಡ ಮುಂದಿನ ಸ್ಥಳಕ್ಕೆ, ಮುಂದಿನ ಹಂತಕ್ಕೆ ಜರುಗಲೇಬೇಕು. ಆ ಸಮಯದಲ್ಲಿ ಯಾರು ಕಾಪಾಡ್ತಾರೆ? ಯಾವ ಹಣಬಲ, ತೋಳ್ಬಲ, ಜನಬಲ, ಯಾವುದೇ ರೂಪದ ಬಲ ಕಾಪಾಡೋದಿಲ್ಲ. ಬದಲಿಗೆ ಕಾಪಾಡ್ತಕ್ಕಂಥದ್ದು ಒಳ್ಳೆಯದು, ಕೆಟ್ಟದ್ದು, ಪುಣ್ಯ ಎಂಬತಕ್ಕಂಥದ್ದು ಮಾತ್ರ ಕಾಪಾಡುತ್ತೆ. ಕೆಟ್ಟದು ಎಂಬತಕ್ಕಂಥದ್ದು ಒಂದು ಗತಿಯನ್ನು ಪ್ರಾಪ್ತಿಗೊಳಿಸುತ್ತೆ. ಪಾಪವನ್ನು ಮಾಡಿದ್ರೆ ಅದರಂತೆ ಹಂತಕ್ಕೆ ಹೋಗಬೇಕಾಗತ್ತೆ. ಆಗ ಹೆತ್ತವರು, ತಂದೆ ತಾಯಿ, ಮಕ್ಕಳು, ಮರಿ, ಸ್ನೇಹಿತರು, ಸಂಬಂಧಿಕರು, ರಾಜಕೀಯದ ಒಂದು ಸ್ಥಾನದಲ್ಲಿರ್ತಕ್ಕಂಥ ಯಾರೋ ಒಬ್ಬರು ಯಾವ ಸಹಕಾರವೂ ಸಿಗಲ್ಲ. ಚೆನ್ನಾಗಿದ್ದಾಗ ಎಲ್ಲ ಸ್ನೇಹಿತರೆ, ಎಲ್ಲ ನೆಂಟರೆ. ಯಾರೋ ಒಬ್ಬ ಮನುಷ್ಯ ಹಾಳಾದ ಅಂದರೆ ಯಾರೂ ಇಲ್ಲ. ಹಾಗೆ ಆತ್ಮಗಳು ಕೂಡ ಅಧೋಗತಿಗೆ ಹೋದಾಗ ಅವುಗಳಿಗೆ ಸಿಗ್ತಕ್ಕಂಥದ್ದು, ಅಧೋಗತಿಗೆ ಹೋಗಿರ್ತಕ್ಕಂಥ ನಕಾರಾತ್ಮಕ ಆತ್ಮಗಳು ಸಮಸ್ಯೆಗಳನ್ನು ಉಂಟು ಮಾಡ್ತಕ್ಕಂಥವು. ಅವರಲ್ಲಿ ರೀತಿ ನೀತಿ ಎಂತಕ್ಕಂಥದ್ದಿಲ್ಲ. ಈ ಮನುಷ್ಯ ಬದುಕಿದ್ದಾಗ ಒಂದೇಟು ಹೊಡೆದು 10 ಏಟು ಹೊಡೆದು ಬದುಕೋನಿದ್ರೆ ಆ ಆತ್ಮಗಳು ಸತ್ತಿರ್ತಾವಲ್ಲ, ಅವು 100 ಏಟಲ್ಲ 2 ತುಂಡು ಮಾಡ್ತಕ್ಕಂತಹ ಬುದ್ಧಿಯನ್ನು ಹೊಂದಿರತಕ್ಕಂಥ ಆ ನಕಾರಾತ್ಮಕ ಆತ್ಮಗಳಿರ್ತಾವೆ. ಅಂತಹ ಆತ್ಮಗಳ ಕೈ ಮುಷ್ಟಿಗೆ ಇಂತಹ ಆತ್ಮಗಳು ಸೇರ್ಕೊಳ್ತವೆ. ಮನುಷ್ಯರು ಸೇರ್ಕೊಳ್ತಾರೆ ಅಂದರೆ ಅವರು ಆ ಕರ್ಮವನ್ನು ಮಾಡಿದ ನಿಮಿತ್ತ ಅವು ಆಗಾಗಲೇ ಅವರ ಜೀವನದಲ್ಲಿ ಪ್ರವೇಶ ಆಗಿರ್ತವೆ. ನಂತರದಲ್ಲಿ ಅರ್ಧಂಬರ್ಧ ಆಯಸ್ಸಿಗೆ ಅವರನ್ನು ಸಾಯಿಸ್ತಕ್ಕಂಥದ್ದು, ಕರ್ಕೊಂಡು ಹೋಗ್ತಕ್ಕಂಥದ್ದು ಕೆಲಸವನ್ನು ಮಾಡ್ತವೆ. ಆಗ ಏನು ಮಾಡ್ತವೆ? ಇವನಿಗೆ 1 ಏಟು ಹೊಡೆದು 10 ಏಟು ಹೊಡೆಯೋದು ಅಭ್ಯಾಸ ಇರುತ್ತೆ. ಅವು 100 ಏಟು 2 ತುಂಡು ಮಾಡ್ತಕ್ಕಂತಹ ಆತ್ಮಗಳ ಕೈಗೆ ಸಿಕ್ಕಿದಾಗ ವಿಲವಿಲ್ಲ ಒದ್ದಾಡ್ತವೆ ಆತ್ಮಗಳು. ಆದ್ದರಿಂದಾಗಿ ಅಹಂಕಾರ ಎಂಬತಕ್ಕಂಥದ್ದನ್ನು ತೊರೆಯಬೇಕು. ಅಹಂಕಾರ ಎಂಬತಕ್ಕಂಥದ್ದಕ್ಕೆ ಅಸ್ತಿತ್ವವನ್ನು ಕೊಡಬಾರದು. ಆ ಅಸ್ತಿತ್ವ ಕ್ರೋಧವನ್ನು ಉಂಟು ಮಾಡಿ ಮನುಷ್ಯನನ್ನು ಹಾಳು ಮಾಡುತ್ತೆ ಅನ್ನುವ ಕಾರಣಕ್ಕೆ ಅಹಂಕಾರ ಸಲ್ಲದ್ದು ಎಂಬತಕ್ಕಂಥ ಮಾತನ್ನು ವಿವೇಕಾನಂದರವರು ಹೇಳಿದ್ದಾರೆ. ಮುಂದಿನದಾಗಿ ಸ್ನೇಹಿತರೆ, ಚರಿತ್ರೆ ನಿರ್ಮಾಣ ಮಾಡುವ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತ ಹೇಳಿದ್ದಾರೆ. ಚರಿತ್ರೆ ಅಂದ್ರೇನು? ಪ್ರತಿಯೊಬ್ಬರು ಕೂಡ ನನ್ನದೇ ಆದ ವ್ಯಕ್ತಿತ್ವವಿದೆ, ನನ್ನದೇ ಆದ ಘನತೆ ಇದೆ, ನನ್ನದೇ ಆದ ಗೌರವ ಇದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದರೆ ಇದಕ್ಕೆ ಚರಿತ್ರೆ ಅಂತಾರೆ. ಯಾವೊಬ್ಬ ಮನುಷ್ಯ ಚರಿತ್ರೆ ಅಂದರೆ ಅವನ ಯಶಸ್ಸನ್ನು, ಹಿರಿಮೆಯನ್ನು
ಮತ್ತು ಸ್ಥಾನವನ್ನು ಹೆಚ್ಚಿಸಿಕೊಳ್ತಾನೆ, ಉತ್ತಮ ಓಟದಲ್ಲಿ ಹೆಚ್ಚಿಸಿಕೊಳ್ತಾನೆ, ವ್ಯಕ್ತಿತ್ವದಲ್ಲಿ ಒಂದು ಶುಭತೆಯನ್ನು ರಚನೆ ಮಾಡಿಕೊಳ್ತಾನೆ. ಅದಕ್ಕೆ ಚರಿತ್ರೆ ಅಂತಾರೆ. ಈ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಅವರು ಹೇಳಿರ್ತಕ್ಕಂಥ ವಿಷಯದಲ್ಲಿ ಏನಿದೆ ಅಂದರೆ ಆಧ್ಯಾತ್ಮಿಕ ಜ್ಞಾನ ಎಂಬತಕ್ಕಂಥದ್ದೇ ನಿಜವಾದಂತಹ ಶಿಕ್ಷಣ. ಈ ಭೌತಿಕ ಲೋಕದಲ್ಲಿ ನಡೆತಕ್ಕಂಥ ವಿಚಾರಗಳು ಈ ದೇಹಕ್ಕೆ ಸಂಬಂಧಪಟ್ಟಂತೆ ಬೇಕೇ ವಿನಃ ಈ ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೇಕಿರ್ತಕ್ಕಂಥದ್ದು ಆದಿಯಿಂದ ಮಧ್ಯ ಅಂತ್ಯದವರೆಗೂ ಕೂಡ ಆಧ್ಯಾತ್ಮಿಕ ಜ್ಞಾನ ಎಂಬತಕ್ಕಂಥದ್ದು ಶ್ರೇಷ್ಠ ಜ್ಞಾನ. ಈ ಶ್ರೇಷ್ಠ ಜ್ಞಾನವೇ ನಿಜವಾದ ಶಿಕ್ಷಣವನ್ನು ನೀಡಬಲ್ಲದ್ದು. ಮತ್ತು ಈ ಬದುಕಿದ್ದಾಗ ಈ ಒಂದು ಪಂಚತತ್ವದ ದೇಹ ಏನಿದೆ, ಈ ಪಂಚತತ್ವದ ದೇಹವನ್ನು ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ತಕ್ಕಂತಹ ಶಕ್ತಿ ಆ ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಇದೆಯೇ ವಿನಃ ಈಗಿನ ಕಾಲದ ತಾಂತ್ರಿಕತೆ, ತಂತ್ರಜ್ಞಾನ ಎಲ್ಲವೂ ಕೂಡ ಅವಶ್ಯವಾಗಿ ಮನುಷ್ಯನ ಪ್ರಗತಿಪರ ಜೀವನಕ್ಕೆ ಬೇಕು. ಆದರೆ ಮುಖ್ಯವಾಗಿ ಆತ್ಮದ ಪ್ರಗತಿಪರ ಜೀವನಕ್ಕೆ ಆಧ್ಯಾತ್ಮಿಕ ಶಿಕ್ಷಣವೇ ಬೇಕು. ಯಾರು ಆಧ್ಯಾತ್ಮವನ್ನು ಅನುಸರಿಸಿ ಬದುಕ್ತಾರೋ ಅವರು ಅಲ್ಪ ಸ್ವಲ್ಪದ ಹಣದಲ್ಲಿ ಬದುಕಲಿ, ಅಲ್ಪದ ಜೀವನ ಅಂದರೆ ಅಲ್ಪ ಅನುಕೂಲ ಇರತಕ್ಕಂಥ ಜೀವನವನ್ನು ಮಾಡಲಿ. ಆದರೆ ಸತ್ತ ನಂತರ ಆ ಒಂದು ಆತ್ಮ ಪರಮಗತಿಯನ್ನು ಪಡೆದಿರುತ್ತೆ, ಉಚ್ಚ ಲೋಕಗಳಿಗೆ ಹೋಗಿರುತ್ತೆ, ಅತ್ಯಂತ ಶ್ರೇಷ್ಠವಾದ ಸ್ಥಾನಗಳಲ್ಲಿ ಜಾಗವನ್ನು ಪಡೆದುಕೊಂಡಿರುತ್ತೆ. ಅದೇ ಈ ದೇಹ ಇದ್ದಾಗ ಯಾವೊಬ್ಬ ಮನುಷ್ಯ ಬೇಡದ ಜ್ಞಾನವನ್ನು ಪಡೆದುಕೊಂಡು ಬೇಡದ ವಿಚಾರಗಳನ್ನು ತಿಳಿದುಕೊಂಡು ಕೇವಲ ದೇಹದ ಸುಖಕ್ಕಾಗಿ ಮಾಡಬಾರದನ್ನೆಲ್ಲವನ್ನು ಮಾಡಿದ್ರೆ ಆ ಮನುಷ್ಯ ಹಾನಿಗೆ ಒಳಗಾಗ್ತಾನೆ, ನಂತರದಲ್ಲಿ ಅಧೋಗತಿಗೆ ಪ್ರಾಪ್ತಿ ಆಗ್ತಾನೆ. ಆದ್ದರಿಂದಾಗಿ ಚರಿತ್ರೆಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಶಿಕ್ಷಣ ಅಂದರೆ ಅದು ಆಧ್ಯಾತ್ಮಿಕ ಶಿಕ್ಷಣ. ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಭಗವಂತನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು, ಸ್ತೋತ್ರ ಪಠಣಗಳನ್ನು ಮಾಡ್ತಕ್ಕಂಥದ್ದು, ಅದರಿಂದಾಗಿ ವೇದ ಉಪನ್ಯಾಸಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಪುರಾಣಗಳನ್ನು ಕೇಳ್ತಕ್ಕಂಥದ್ದು, ಉಪನಿಷತ್ತುಗಳನ್ನು ಕೇಳ್ತಕ್ಕಂಥದ್ದು. ಈ ರೀತಿಯಾಗಿ ಯಾವಾಗ ನಾವು ಈ ಉತ್ತಮವಾದ ಶಿಕ್ಷಣವನ್ನು ನಾವು ಪಡೆದುಕೊಳ್ತೇವೋ, ಯಾವಾಗ ಉತ್ತಮವಾದ ಶಿಕ್ಷಣವನ್ನು ನಮ್ಮ ಜೀವನಕ್ಕೆ ಆತ್ಮಕ್ಕೆ ಅಳವಡಿಸಿಕೊಳ್ತೇವೋ ಅಂತಹ ಸಂದರ್ಭದಲ್ಲಿ ಈ ಪಂಚತತ್ವದ ದೇಹ ಇದ್ದಾಗ್ಯೂ ಕೂಡ ಉತ್ತಮವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಲ್ಲಿ ಸಹಕಾರಿ ಆಗತ್ತೆ. ಜೊತೆಗೆ ಅದು ನಿರ್ಮಾಣವನ್ನು ಕೂಡ ಮಾಡುತ್ತೆ. ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಫಾರ್ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ನೋಡಿ, ಆ ಮನುಷ್ಯ ಯಾವುದೇ ಕಾರಣಕ್ಕಾದರೂ ಕೂಡ ಆಧ್ಯಾತ್ಮಿಕ ಚೇತನಗಳ ಜೊತೆ ಸಂಪರ್ಕವನ್ನು ಹೊಂದಿರುತ್ತಾರೆ. ಐನ್ಸ್ಟೀನ್ ರವರು ನೋಡಿ, ಅವರು ಎರಡು ಕೈಯಲ್ಲಿ ಬರಿತಾ ಇದ್ರು, ಅವರು ಲೆಕ್ಕಾಚಾರವನ್ನು ನೋಡಿದ್ರೆ ಆ ಒಂದು ಅದ್ಭುತವಾದಂತಹ ಲೆಕ್ಕಾಚಾರ. ಅವರಿಗೆ ಯಾವ ರೀತಿಯ ಒಂದು ಜ್ಞಾನ ಇತ್ತು ಅಂದರೆ ಚಿಕ್ಕದರಲ್ಲಿ ಅವರಿಗೆ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲಂತೆ. ಏಕ್ದಮ್ ಇದ್ದಕ್ಕಿದ್ದಂಗೆ ದೊಡ್ಡ ಹುಡುಗ ಆದ ನಂತರ ಈ ಊಟ ಚೆನ್ನಾಗಿಲ್ಲ ಅಂದ್ರಂತೆ ತಾಯಿಗೆ. ಆಗ ಅವರ ಮನೆಯವರಿಗೆಲ್ಲ ಆಶ್ಚರ್ಯ. ಆದರೆ ಅವರ ಜ್ಞಾನ ಎಂಬತಕ್ಕಂಥದ್ದು ಏನಿತ್ತು, ಅಗಾಧವಾಗಿ ಇತ್ತು. ಆ ಅಗಾಧವಾದಂಥ ಜ್ಞಾನಕ್ಕೆ ಕಾರಣ ಏನು? ಆಧ್ಯಾತ್ಮಿಕ ಹಿನ್ನೆಲೆ, ಅವರ ಆತ್ಮದಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ಪೂರ್ವ ಜನ್ಮದ ಅವರು ಜ್ಞಾನವನ್ನು ಸಂಚಯನ ಏನು ಮಾಡಿಕೊಂಡಿದ್ರು, ಜ್ಞಾನವನ್ನು ಹೇಗೆ ಒಂದು ಒಟ್ಟುಗೂಡಿಸ್ಕೊಂಡಿದ್ರು, ಅದರ ಜೊತೆ ಅವರು ಬಂದಿದ್ರು. ಆ ಕಾರಣದಿಂದ ಅವರಿಗೆ ಹೆಚ್ಚಿನ ಒಂದು ಜ್ಞಾನವು ಪ್ರಾಪ್ತಿ ಆಯಿತು. ಮತ್ತು ವಿಜ್ಞಾನದಲ್ಲಿ ಒಂದು ಹೊಸ ಆವಿಷ್ಕಾರವನ್ನು ಮಾಡಲು, ಹೊಸ ಒಂದು ವಿಷಯಗಳನ್ನು ಸಮಾಜಕ್ಕೆ ತಿಳಿಸಲು ಅವರಿಗೆ ಸಹಕಾರಿ ಆಯಿತು. ಹಾಗೆಯೇ ಪ್ರತಿಯೊಬ್ಬರನ್ನು ನೋಡಿ ಅವರ ಪೂರ್ವಪರದಲ್ಲಿ ಭಗವಂತ ಇದ್ದೇ ಇದ್ದಾನೆ. ಅದಕ್ಕೆ ಅವರಿಗೆ ಮುಖ್ಯವಾಗಿ ಹೆಸರುವಾಸಿಗೆ ಆಗಿರ್ತಕ್ಕಂಥವರನ್ನು ನೋಡಿ ಜ್ಞಾನದಿಂದಲೇ ಅವರು ಹೆಸರುವಾಸಿಗೆ ಆಗಿರ್ತಕ್ಕಂಥದ್ದು. ಅವರ ಹೆಸರು ಉಚ್ಚ ಮತ್ತು ಶ್ರೇಷ್ಠ ಸ್ಥಾನಗಳಲ್ಲಿ ರಾರಾಜಿಸುತ್ತಿದೆ ಅಂದರೆ ಜ್ಞಾನದ ಮೂಲಕವೇ. ಈ ವಿವೇಕಾನಂದರು ಕೂಡ ಬುಕ್ಕನ್ನು ಹಿಂಗಂದು ನೋಡೋದ್ರೊಳಗಡೆ ಓದಿ ಮುಗಿಸ್ತಾ ಇದ್ರು. ನೀವು ಅವರ ಲೈಬ್ರರಿಯಿಂದ ತಂದು ಬುಕ್ಕನ್ನು ತಂದು ಓದ್ತಕ್ಕಂಥ ಒಂದು ಕಥೆಯನ್ನು ನೀವು ಕೇಳಿರ್ತೀರಾ. ಇವತ್ತು ಬುಕ್ಕನ್ನು ತಂದರೆ ಮತ್ತು ಮಾರನೇ ದಿನಕ್ಕೆ ಕೊಡ್ತಾ ಇದ್ರು. 500 ಪೇಜ್ ಆಗಲಿ, ಅದು 1000 ಪೇಜ್ ಆಗಲಿ, ಅದನ್ನೆಲ್ಲವನ್ನು ಕೂಡ ಹಿಂಗೆ ನೋಡೋದ್ರೊಳಗೆ ಓದಿ ಮುಗಿಸ್ತಾ ಇದ್ರು. ಆದರೆ ಅವರಿಗಿದ್ದಂತಹ ಜ್ಞಾನ ಯಾವುದು, ಇದ್ದಂತಹ ಶಕ್ತಿ ಯಾವುದು? ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಶಕ್ತಿ. ಅವರ ಚಕ್ರಗಳನ್ನು ಜಾಗೃತಿಗೊಳಿಸಿಕೊಂಡಿದ್ರು. ಅವರಿಗೆ ಅಷ್ಟು ಶಕ್ತಿ ಇತ್ತು. ಈ ರೀತಿ ನೋಡಿ ಒಂದು 500,000 ಪೇಜ್ ಇರ್ತಕ್ಕಂತಹ ಬುಕ್ಕನ್ನು ಅವ್ರು ಹಿಂಗೆ ನೋಡಿ ಕೊಟ್ಟರು ಅಂದರೆ ಆ ಪೇಜಲ್ಲಿ ಇರ್ತಕ್ಕಂತಹ
ಆ ಒಂದು ಸಂಖ್ಯೆಗಳು ಏನಿರುತ್ತೆ, ಪುಟಗಳು ಏನಿರುತ್ತೆ, ಆ ಪುಟಗಳನ್ನು ಹೇಳ್ತಾ ಇದ್ರು. ಆ ಪುಟಗಳಲ್ಲಿ ಇರ್ತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ರು. ಎದುರಿಗೆ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಕೇಳಿದ್ರೆ ಇಷ್ಟೇ ಪುಟದ ಸಂಖ್ಯೆ ಇಷ್ಟು ಮತ್ತು ಆ ಪುಟದ ಸಂಖ್ಯೆಯಲ್ಲಿ ಇಷ್ಟೇ ಇದೆ ಅಂತ. ಯಾಕೆಂದರೆ ಅವರಿಗೆ ಥರ್ಡ್ ಐ ಓಪನ್ ಆಗಿತ್ತು. ಆ ಥರ್ಡ್ ಐ ಓಪನ್ ಆಗಿರುವ ಕಾರಣ ಹಿಂಗೆ ನೋಡು ಹಿಂಗೆ ಬಿಡೋದ್ರೊಳಗಡೆ ಅದು ಚಿತ್ರಣ ಎದುರಿಗೆ ಬರುತ್ತೆ. ನಾನು ಹೇಳಿದೆ, ಯಾರಿಗೆ ಒಂದು ಆಜ್ಞಾಚಕ್ರ ಜಾಗೃತಿ ಆಗಿರುತ್ತೆ ಅಂತಹವರು ಭೂಮಿಯ ಒಳಗರ್ಭವನ್ನು ಕೂಡ ಕೂತಲ್ಲೇ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿದಂತೆ ನೋಡಬಹುದು ಅಂತ ನಾನು ಹೇಳಿದೆ. ಆ ರೀತಿಯಾಗಿ ವಿವೇಕಾನಂದರವರಿಗೆ ಸಿಕ್ಸ್ತ್ ಥರ್ಡ್ ಐ ಎಂಬತಕ್ಕಂಥದ್ದು ಯಾವಾಗ ಓಪನ್ ಆಗಿತ್ತು ಅದಕ್ಕೆ ಹಿಂಗೆ ಮಡ್ಚೋದ್ರೊಳಗಡೆ ಬುಕ್ಕನ್ನೆಲ್ಲವನ್ನು ಓದಿ ಹಾಕ್ತಾ ಇದ್ರು. ಜೊತೆಗೆ ಓದಿದ ನಂತರ ಇಂಥದ್ದೇ ಪೇಜಲ್ಲಿ ಇಂಥದ್ದೇ ವಿಷಯಗಳು ಇದೆ ಎಂಬತಕ್ಕಂಥದ್ದನ್ನು ಅವರ ಚಕ್ಷುವಿನಿಂದ, ಅಂತರ್ಚಕ್ಷುವಿನಿಂದ ನೋಡಿ ಹೇಳ್ತಾ ಇದ್ರು. ಇದೆಲ್ಲ ಸಾಧ್ಯವಾಗಿದ್ದು ಹೇಗೆ? ಆಧ್ಯಾತ್ಮಿಕದಿಂದ. ಈ ಆಧ್ಯಾತ್ಮಿಕ ಶಿಕ್ಷಣ ಯಾವಾಗ ಒಬ್ಬ ಮನುಷ್ಯನಿಗೆ ದೊರೆಯುತ್ತೆ ಅವನು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಉತ್ತಮ ಚರಿತ್ರೆಯನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ಈಗಿನ ನಮ್ಮ ಈ ಭೌತಿಕ ಲೋಕದ ಜೀವನವನ್ನು ನೋಡಿದಾಗ್ಯೂ ಕೂಡ ಯಾರೊಬ್ಬರು ಹೆಚ್ಚಿನ ಶಿಕ್ಷಣವನ್ನು ಪಡೆದಿರ್ತಾರೆ, ಆ ಹೆಚ್ಚಿನ ಶಿಕ್ಷಣದ ಕಾರಣದಿಂದ ಡಿಗ್ರಿಗಳನ್ನು ಪಡೆದಿರ್ತಾರೆ, ಆ ಡಿಗ್ರಿಗಳ ಕಾರಣದಿಂದ ಉತ್ತಮ ಕಾರ್ಯಗಳನ್ನು ಮಾಡಿರ್ತಾರೆ. ಅದರಿಂದಾಗಿ ಪದ್ಮ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿಗಳು, ಇನ್ನಿತರ ಪ್ರಶಸ್ತಿಗಳು ಕೂಡ ಅವರಿಗೆ ಲಭ್ಯವಾಗ್ತವೆ. ಇದರ ಹಿಂದೆ ಯಾವುದು? ಜ್ಞಾನ. ಯಾವ ಜ್ಞಾನ? ಒಂದು ಉತ್ತಮವಾದ ಜ್ಞಾನ. ಉತ್ತಮವಾದ ಜ್ಞಾನ ಯಾವುದು? ಆಧ್ಯಾತ್ಮಿಕ ಶಕ್ತಿಯಿಂದ ದೊರೆತಕ್ಕಂತಹ ಆ ಆಧ್ಯಾತ್ಮಿಕ ಜ್ಞಾನ. ಇದರಿಂದಲೇ ಕೂಡ ಚರಿತ್ರೆ ನಿರ್ಮಾಣ ಆಗ್ತಕ್ಕಂಥದ್ದು. ಆ ಕಾರಣದಿಂದ ಪ್ರತಿಯೊಬ್ಬರು ಯಾವುದೇ ಒಂದು ವಿಚಾರವನ್ನು ಕಲಿಯುವ ಮುಂಚೆ, ತಿಳಿಯುವ ಮುಂಚೆ ಸೂಕ್ತ ಎಂಬತಕ್ಕಂತಹ ಮಾಹಿತಿಯನ್ನು, ಚರಿತ್ರೆಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಮಾಹಿತಿಯನ್ನು, ವಿಚಾರಗಳನ್ನು, ಜ್ಞಾನವನ್ನೇ ಕಲಿಬೇಕು ಅಂತ ಹೇಳಿಬಿಟ್ಟು ಈ ವಿವೇಕಾನಂದರವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದಿನದಾಗಿ ಸ್ನೇಹಿತರೆ, ಭಯ ಮತ್ತು ಅಪೂರ್ಣ ಆಕಾಂಕ್ಷೆಯೇ ಸಮಸ್ತ ದುಃಖಕ್ಕೆ ಕಾರಣ. ಸಮಸ್ತ ದುಃಖದ ಮೂಲ ಯಾವುದು? ಭಯ ಮತ್ತು ಅಪೂರ್ಣ ಆಕಾಂಕ್ಷೆ ಎಂಬತಕ್ಕಂಥದ್ದೇ ಆ ಮನುಷ್ಯನ ದುಃಖಕ್ಕೆ ಕಾರಣ, ಆ ಮನುಷ್ಯನ ದುಃಖಕ್ಕೆ ಮೂಲ ಎಂಬತಕ್ಕಂಥದ್ದನ್ನು ಹೇಳಿದ್ದಾರೆ. ಸ್ನೇಹಿತರೆ, ಯಾವೊಬ್ಬ ಮನುಷ್ಯನಿಗೆ ಒಂದು 10 ಮೆಟ್ಟಿಲನ್ನು ಹತ್ತಬೇಕು. 10 ಮೆಟ್ಟಿಲನ್ನು ಹತ್ತಿದ ನಂತರದಲ್ಲಿ ಅದು ಒಂದು ಬೆಟ್ಟದ ತುದಿ ಆಗಿರುತ್ತೆ. ಆಗ ಆ ಬೆಟ್ಟದ ತುದಿಯಲ್ಲಿ ನಿಂತು ನೋಡಬೇಕು ಅಂದರೆ ಮನುಷ್ಯನಿಗೆ ಡವ ಅನ್ನತ್ತೆ, ಮನಸ್ಸು, ಹೃದಯ ಡವ ಅನ್ನತ್ತೆ. ಆಗ ಅವನು ಸಾಧನೆಯನ್ನು ಮಾಡಲಿಕ್ಕೆ ಆಗಲ್ಲ, ಆ ಮೆಟ್ಟಿಲನ್ನೇ ಹತ್ತಲಿಕ್ಕೆ ಆಗಲ್ಲ. ಆಗ ಭಯ ಎಂಬತಕ್ಕಂಥದ್ದು ಅವನು ಒಂದು ವೇಳೆ ಆ 10 ಮೆಟ್ಟಿಲುಗಳನ್ನು ಧೈರ್ಯವಾಗಿ ಹತ್ತಿದಂಥ ಪಕ್ಷದಲ್ಲಿ ನಾವು ಇದ್ದ ಜಾಗದಲ್ಲಿ ಸುತ್ತ ಎಷ್ಟನ್ನು ನೋಡ್ಬೋದು? ಒಂದು ಅರ್ಧ ಕಿಲೋಮೀಟ್ರ್ ನೋಡ್ಬೋದಾ, 1 ಕಿಲೋಮೀಟ್ರ್ ನೋಡ್ಬೋದಾ, ಅಥವಾ ರಾಜಸ್ಥಾನ ಇಂತಹ ಸ್ಥಳಗಳಲ್ಲಿ ನಮಗೆ ಕಣ್ಣಿಗೆ ಎಷ್ಟು ಸ್ಥಳ ಕಾಣಿಸುತ್ತೆ ಅಷ್ಟನ್ನು ನೋಡ್ಬೋದಾ? ಆದರೆ 10 ಮೆಟ್ಟಿಲುಗಳನ್ನು ಕ್ರಮಿಸಿ ಒಂದು ಬೆಟ್ಟದ ತುದಿಯಂತೆ ಹೋಗಿದ್ದಾಗ ಸಾವಿರಾರು ಕಿಲೋಮೀಟರ್ಗಳನ್ನು ಒಂದೇ ದೃಷ್ಟಿಯಲ್ಲಿ ನೋಡಬಹುದು. ಅದು ಒಂದು ರೀತಿಯ ಸಾಧನೆ ಆಗಿರುತ್ತೆ. ಒಂದು ಕ್ಷೇತ್ರವನ್ನು ಒಂದೇ ಸಾರಿ ಏಕಕಾಲದಲ್ಲಿ ಗಮನಿಸಬೇಕು ಅಂದರೆ ಎತ್ತರದ ಹಂತಕ್ಕೆ ಹೋಗಬೇಕು. ಹಾಗೆಯೇ ಶಿಕ್ಷಣವೂ ಕೂಡ ಅಷ್ಟೇ ಮಟ್ಟಿಗೆ ಇರುತ್ತೆ. ಶಿಕ್ಷಣವನ್ನು ಕೂಡ ಪಡೆದಂತಹ ವ್ಯಕ್ತಿ ಎತ್ತರದ ಸ್ಥಾನಕ್ಕೆ ಹೋಗ್ತಾನೆ. ಯಾರು 1 ಕಿಲೋಮೀಟರ್ ವ್ಯಾಪ್ತಿಯನ್ನು ಸಾಮಾನ್ಯ ಜನ ನೋಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೋ ಅದೇ ಒಂದು ಆತ್ಮ ಶಿಕ್ಷಣವನ್ನು ಪಡೆದಾಗ, ಧೈರ್ಯದಿಂದ ಮುಂದೆ ಸಾಗಿದಾಗ 1000 ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು, 1,00,000 ಕಿಲೋಮೀಟರ್ ವ್ಯಾಪ್ತಿಗಳನ್ನು ನೋಡ್ತಕ್ಕಂಥ ಶಕ್ತಿಯನ್ನು ಆ ಆತ್ಮ ಪಡೆಯುತ್ತೆ. ಅದರಿಂದಾಗಿ ಭಯ ಎಂಬತಕ್ಕಂಥದ್ದು ಏನಿದೆ, ಈ ಭಯವೇ ಸಮಸ್ತ ಒಂದು ದುಃಖಕ್ಕೆ ಮೂಲ ಆಗಿದೆ. ಅಯ್ಯೋ ನನಗೇನಾಗ್ಬಿಡತ್ತಪ್ಪ, ನಾನು ಈ ಒಂದು ಕೆಲಸವನ್ನು ಮಾಡಿದ್ರೆ ಎಲ್ಲಿ ಫೇಲ್ಯೂರ್ ಆಗ್ತೀನೋ, ಅಯ್ಯೋ ನಾನು ಈ ಒಂದು ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಎಲ್ಲಿ ಫೇಲ್ ಆಗ್ತೀನೋ, ನಾನು ಅದರಲ್ಲಿ ಓದೋಕ್ಕಾಗುತ್ತೋ ಇಲ್ವೋ, ಮೊದಲೇ ಬರ್ತಕ್ಕಂತಹ ಸಂಶಯಗಳು, ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲದೆ ಈ ರೀತಿ ವಿಚಾರಗಳು ಯಾವಾಗ ಒಬ್ಬ ಮನುಷ್ಯನಿಗೆ ಬರುತ್ತೆ ಆಗ ಸಾಮಾನ್ಯವಾಗಿ ಭಯ ಎಂಬತಕ್ಕಂಥದ್ದು ಆವರಿಸಿರುತ್ತೆ. ಈ ಭಯದ ಕಾರಣದಿಂದಾನೇ ಆ ಮನುಷ್ಯ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗಲ್ಲ. ಜೊತೆಗೆ ಆ ಮನುಷ್ಯನಲ್ಲಿ ಏನಾಗಿರುತ್ತೆ ಅಂದರೆ ಅಪೂರ್ಣ ಆಕಾಂಕ್ಷೆಗಳು ಇರುತ್ತೆ. ಮನುಷ್ಯನಿಗೆ ಸಹಜವಾಗಿ ನಾವು ನೋಡಿದ್ರೆ ನಮಗೆ ಅದು ಬೇಕು, ಇದು ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಇಂಥ ಕಾರ್ಯವನ್ನು ಮಾಡಬೇಕು ಎಂಬತಕ್ಕಂಥ ವಿಚಾರಗಳನ್ನು ಆ ಮನುಷ್ಯ ಹೊಂದಿರ್ತಾನೆ. ಯಾವಾಗ ಅವನ ಹಣೆ ಬರದಲ್ಲಿ ಇರಲ್ಲ, ಕರ್ಮ ಬಲದಲ್ಲಿ ಇರಲ್ಲ, ಆ ಶಕ್ತಿ ಆತ್ಮಕ್ಕೆ ಇರಲ್ಲ, ಜೀವನದಲ್ಲಿ ಅನುಕೂಲ ಇರಲ್ಲ, ಅಂತಹ ಸಂದರ್ಭದಲ್ಲಿ ಅಂತಹ ಆಕಾಂಕ್ಷೆಗಳು ಪೂರ್ತಿ ಆಗದಿದ್ದಂತಹ ಪಕ್ಷದಲ್ಲಿ
ಅವು ಸಂಪೂರ್ಣವಾಗಿ ಆ ಮನುಷ್ಯನಿಗೆ ಫಲಕಾರಿ ಆಗದಂತಹ ಪಕ್ಷದಲ್ಲಿ ದುಃಖಕ್ಕೆ ಕಾರಣ ಆಗ್ತಾವೆ. ಆ ಕಾರಣದಿಂದಲೇ ಅಪೂರ್ಣ ಆಕಾಂಕ್ಷೆ ಎಂಬತಕ್ಕಂಥದ್ದು, ಪೂರ್ಣವಾಗ್ತಕ್ಕಂತಹ ಇಚ್ಛೆಗಳು ಏನಿರ್ತಾವೆ ಅವು ದುಃಖಕ್ಕೆ ಮೂಲ ಆಗಿರ್ತಾವೆ ಅಂತ ವಿವೇಕಾನಂದರವರು ಹೇಳಿರ್ತಾರೆ. ಈ ಒಂದು ವಿಷಯವನ್ನು ಗಹನವಾಗಿ ನಾವು ಗಂಭೀರವಾಗಿ ಆಲೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗೆ, ನಮ್ಮ ಜೀವನದ ಉನ್ನತಿಗೆ ಮುಖ್ಯ ಕಾರಣ ಯಾವುದು, ಅಡ್ಡಿಯನ್ನು ಮಾಡ್ತಿರ್ತಕ್ಕಂಥದ್ದು ಯಾವುದು ಎಂಬತಕ್ಕಂಥ ವಿಚಾರಕ್ಕೆ ನಾವು ಬರಬಹುದು. ಯಾವಾಗ ಮನುಷ್ಯನಲ್ಲಿ ಇಚ್ಛೆ ಆಕಾಂಕ್ಷೆಗಳು ಎಂಬತಕ್ಕಂಥದ್ದು ಕಡಿಮೆ ಆಗುತ್ತಾ ಬರುತ್ತೋ ಅಥವಾ ನಷ್ಟವಾಗ್ತಾವೋ ಆಗ ಮನುಷ್ಯ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತಾನೆ. ಎಲ್ಲಿವರೆಗೆ ಇಚ್ಛೆಗಳು ಆಕಾಂಕ್ಷೆ ಇರ್ತಾವೋ ಹಾಗೆ ಮನುಷ್ಯನ ಜೀವನ ಎಂಬತಕ್ಕಂಥದ್ದು ನಡೀತಾ ಇರುತ್ತೆ. ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ ಎಂಬತಕ್ಕಂಥ ಹಾಡನ್ನು ನೀವು ಕೇಳಿದ್ದೀರಾ. ಅದರಂತೆ ಯಾವೊಬ್ಬ ಮನುಷ್ಯ ಏನು ಅಂದುಕೊಳ್ತಾನೋ ಅದರಂತೆ ಏನು ಕೂಡ ನಡೆಯಲ್ಲ. ನಡೆದಿದ್ದಾಗ ಏನಾಗುತ್ತೆ, ಸಹಜವಾಗಿ ಮನುಷ್ಯನಿಗೆ ದುಃಖ ಆಗತ್ತೆ. ಈ ಭಯ ಮತ್ತು ಅಪೂರ್ಣ ಆಕಾಂಕ್ಷೆ ಎಂಬತಕ್ಕಂಥದ್ದು ಮುಖ್ಯವಾಗಿ ಮನುಷ್ಯನ ದುಃಖಕ್ಕೆ ಕಾರಣ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಮುಂದಿನದಾಗಿ ಸ್ನೇಹಿತರೆ, ನಿರಂತರವಾಗಿ ಶುಭ ಮತ್ತು ಪವಿತ್ರ ಆಲೋಚನೆಗಳನ್ನು, ವಿಚಾರಗಳನ್ನೇ ನೀವು ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ನಾನು ಈ ಮುಂಚೆ ಹೇಳಿದೆ, ಯಾವಾಗ ಯಾರು ಯಾವುದನ್ನು ಆಲೋಚನೆ ಮಾಡ್ತಾರೋ, ಯಾವ ಕಾರ್ಯವನ್ನು ಮಾಡ್ತಾರೋ ಅದರಂತೆ ನಮ್ಮ ಹಣೆ ಬರವನ್ನು ನಾವೇ ಬರೆದುಕೊಳ್ಳಬಹುದು ಅಂತ ಅಲ್ಲಿ ಹೇಳಿದ್ರಲ್ಲ, ಇದು ಲಾ ಆಫ್ ಅಟ್ರಾಕ್ಷನ್ಗೂ ಕೂಡ ಅನ್ವಯಿಸುತ್ತೆ. ಈ ಒಂದು ಸಿದ್ಧಾಂತವನ್ನು ಮನುಷ್ಯರು ಅಳವಡಿಸ್ಕೊಳ್ಬೇಕು. ಯಾವಾಗ ಒಳ್ಳೆ ವಿಚಾರ, ಮಾತು, ಕತೆ, ಮಾರ್ಗ, ಒಳ್ಳೆ ಸ್ನೇಹಿತರು, ಒಳ್ಳೆ ಒಂದು ಸಂಪರ್ಕವನ್ನು ಸಾಧಿಸ್ತಾರೋ, ಒಳ್ಳೆ ವಿಚಾರಗಳ ಜೊತೆ ಇರ್ತಾರೋ ಅಂತಹ ಸಂದರ್ಭದಲ್ಲಿ ಪ್ರಕೃತಿ ಕೂಡ ಅವರಿಗೆ ಒಳಿತನ್ನೇ ಕೊಡುತ್ತೆ ಮತ್ತು ಆ ಒಳ್ಳೆಯ ಶಕ್ತಿಯನ್ನೇ ಕೊಡುತ್ತೆ. ಆ ಕಾರಣದಿಂದ ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ಬದಲಿಗೆ ನಕಾರಾತ್ಮಕ ಆಲೋಚನೆಗಳನ್ನು, ನಕಾರಾತ್ಮಕ ವಿಚಾರಗಳನ್ನು ಮಾಡೋದ್ರಿಂದ ಅವುಗಳೇ ಮನುಷ್ಯನಲ್ಲಿ ಹೆಚ್ಚಾಗಿ ತುಂಬಿಕೊಂಡು ಆ ಮನುಷ್ಯನನ್ನು ಹಾಳು ಮಾಡ್ತಾವೆ. ಅದರಿಂದಾಗಿ ಇವರು ಹೇಳಿದ್ದಾರೆ, ವಿವೇಕಾನಂದರ ಮಾತು ಏನೆಂದರೆ, ನಿರಂತರ ಮತ್ತು ಶುಭ ಮತ್ತು ಪವಿತ್ರವಾದಂತಹ ವಿಚಾರಗಳನ್ನು ಮಾಡಬೇಕು. ಯಾರಿಗೂ ಕೆಟ್ಟನ್ನು ಬಯಸ್ತಕ್ಕಂಥದ್ದಾಗಲಿ, ನಾನು ಈಗಾಗಲೇ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಆ ಥರದ ಹಾನಿಕಾರಕ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು. ಬದಲಿಗೆ ಭಗವಂತನ ನಾಮಸ್ಮರಣೆ, ಭಗವಂತನ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಆತ್ಮವನ್ನು ರಚನೆ ಮಾಡಿರ್ತಕ್ಕಂಥ ರಚನಾಕರ್ತರನ್ನು ನೆನಪು ಮಾಡ್ಕೊಳ್ತಕ್ಕಂಥದ್ದು, ಉತ್ತಮ ಶ್ರೇಷ್ಠ ವಿಚಾರಗಳನ್ನು, ಕಾರ್ಯಗಳನ್ನು ನಾವು ಯಾವುದನ್ನು ಮಾಡಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಎಂತಹ ಮನುಷ್ಯನೂ ಕೂಡ ಸಹಜವಾಗಿ ಉತ್ತಮವಾದ ಸ್ಥಿತಿಗೆ ತಲುಪ್ತಾನೆ. ಏಕೆಂದರೆ ಪ್ರಕೃತಿಯಲ್ಲಿ ಯಾವುದು ಸಕಾರಾತ್ಮಕ ಶಕ್ತಿ ಇದೆ ಆ ಸಕಾರಾತ್ಮಕ ಶಕ್ತಿಯೇ ಮನುಷ್ಯನಿಗೂ ಕೂಡ ಸೆಳೆಯುತ್ತೆ, ಎಳೆಯುತ್ತೆ. ಆ ವಿಚಾರದಿಂದ ಉತ್ತಮವಾದಂತಹ ಜೀವನ ಕೂಡ ನಿರ್ಮಾಣ ಆಗತ್ತೆ. ಆ ಕಾರಣಕ್ಕೆ ನಿರಂತರವಾದ ಶುಭವಾದ ಪವಿತ್ರ ಆಲೋಚನೆಯನ್ನು ಮಾಡಬೇಕು ಅಂದಿದ್ದಾರೆ. ನಾನು ಬೇರೆ ವಿಡಿಯೋಗಳೆಲ್ಲ ಹೇಳಿದ್ದೇನೆ, ಸಂಕಲ್ಪಗಳು ಕೂಡ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿದ್ದಾರೆ, ಇದ್ದರೂ ಸತ್ತು ಹೋಗಿದ್ದಾರೆ, ಅವರೆಲ್ಲರ ಸಂಕಲ್ಪಗಳು ಈಗ ಯಾರು ಬದುಕಿದ್ದಾರೆ, ಅವರು ಏನು ವಿಚಾರವನ್ನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಮಾತಾಡ್ತಾರೆ, ಕಾರ್ಯವನ್ನು ಮಾಡ್ತಾರೆ, ಅವೆಲ್ಲವೂ ಕೂಡ ಸಂಕಲ್ಪವಾಗಿ ಅಸ್ತಿತ್ವದಲ್ಲಿ ಇದ್ದಾವೆ. ಆ ಕಾರಣದಿಂದ ಯಾರು ಯಾವುದೊಂದು ಆಲೋಚನೆ ಮಾಡ್ತಾರೆ ಆ ಆಲೋಚನೆಗೆ ಅನುಗುಣವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಆಲೋಚನೆಗಳು ಪುನಃ 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 ಬಂದು ಸೇರಿಕೊಳ್ತವೆ. ಈಗ ಒಬ್ಬ ಮನುಷ್ಯನಿಗೆ ನನಗೆ ಹಣ ಬೇಕಂತಾನೆ, ಅವನ ಕರ್ಮಾನುಸಾರವಾಗಿ ಹಣ ಅವನಿಗೆ ಸಂಚಯನ ಆಗತ್ತೆ. ಮತ್ತು ಒಬ್ಬನಿಗೆ ಬೇರೆ ಒಂದು ವೆಹಿಕಲ್ ಬೇಕಂತಾನೆ, ಮನೆ ಬೇಕಂತಾನೆ, ಮಕ್ಕಳು ಬೇಕಂತಾನೆ, ಹೆಂಡತಿ ಬೇಕಂತಾನೆ, ಗಂಡ ಬೇಕಂತಾರೆ, ಪ್ರೇಯಸಿ ಬೇಕು ಅಂತ ಅಂತಾರೆ. ಮತ್ತು ನಾನು ವಿಮಾನ ನಿರ್ಮಾಣ ಮಾಡಬೇಕು, ಈಗ ಒಂದು ನನ್ನೊಂದು ಪ್ರಾಜೆಕ್ಟ್ ನಿರ್ಮಾಣ ಮಾಡಬೇಕು, ಈ ಥರದೆಲ್ಲ ಹೇಳ್ತಾರೆ. ಏಕೆಂದರೆ ಈ ಕೆಲಸವನ್ನು ಮಾಡಿ ಹೋಗಿರ್ತಕ್ಕಂಥವರ ಸಂಕಲ್ಪಗಳು ಬೇಕಾದಷ್ಟಿದೆ. ಅಂತಹ ಜನರು ಎಷ್ಟೋ ಜನ ಹುಟ್ಟಿದ್ದಾರೆ, ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಎಷ್ಟೋ ಜನ ಈಗಲೂ ಕೂಡ ಕಾರ್ಯಪ್ರವೃತ್ತರ ಆಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸಂಕಲ್ಪಗಳು ಕೂಡ ಎಲ್ಲ ಇದ್ದಾವೆ. ನಾನೊಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿದ್ದೆ, ಸಂಕಲ್ಪಗಳು ಈ ಒಂದು ಪರಿಸರದಲ್ಲಿ ಹೇಗಿರ್ತಾವೆ, ಈ ರೀತಿ ಇರ್ತಾವೆ. ನೀವು ಆಲೋಚನೆ ಮಾಡಿದಾಗ ಅವೇ ಸಂಕಲ್ಪಗಳು ಮನುಷ್ಯನ ಶರೀರಕ್ಕೆ ಬಂದು ಸೇರಿಕೊಳ್ತಾವೆ. ಭಗವಂತ ಈ ಮನುಷ್ಯನ ದೇಹವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಅದ್ಭುತವಾದಂತಹ ಸೃಷ್ಟಿ. ಈ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಸಾಧ್ಯ ಇದೆ. ಯಾವಾಗ ಇದನ್ನು ಅರ್ಥ ಮಾಡ್ಕೊಳ್ತೀವೋ ಜೀವನ ಕೂಡ ಸುಗಮವಾಗಿ ನಡೆಯುತ್ತೆ. ಆ ಕಾರಣದಿಂದ ಸಂಕಲ್ಪಗಳನ್ನು ಸೇರಿಸಿಕೊಳ್ತಕ್ಕಂತಹ ಶಕ್ತಿಯನ್ನು ಶರೀರವನ್ನು ಹೊಂದಿದೆ. ಅದಕ್ಕಾಗಿ ಶುಭ ಆಲೋಚನೆಗಳನ್ನು, ಪವಿತ್ರ ವಿಚಾರಗಳನ್ನು ಮಾಡ್ತಾ ಇರಬೇಕು ಅಂತ ವಿವೇಕಾನಂದರವರು ಹೇಳಿದ್ದಾರೆ. ಯಾವ ರೀತಿ ನಮ್ಮ ಆಲೋಚನೆಗಳೇ ಇರುತ್ತೋ ಆ ರೀತಿಯಾಗಿ ನಮ್ಮ ಚರಿತ್ರೆ ಕೂಡ ನಿರ್ಮಾಣ ಆಗತ್ತೆ ಅಂತ ಅವರು ತಿಳಿಸಿದ್ದಾರೆ. ಮುಂದಿನದಾಗಿ ಸ್ನೇಹಿತರೆ, ವೇದಾಂತ ಎಂಬತಕ್ಕಂಥದ್ದು ಪಾಪ ಅಲ್ಲ. ನಾನು ಈಗಾಗಲೇ ಹೇಳಿದೆ, ವೇದಗಳು ಏನಿದೆ ಅವೆಲ್ಲ ಪಾಪ ಅಲ್ಲ. ವೇದಾಂತಕ್ಕೆ ಒಂದು ಕೊರತೆ
ಗೊತ್ತಾಗತ್ತೆ. ಈಗ ನಾವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಸ್ನೇಹಿತರೆ, ಈಗ ವೇದ ಪುರಾಣಗಳು ಏನಿದೆ ಅವು ಯಾವುದೂ ಕೂಡ ಪಾಪ ಅಲ್ಲ, ಪಾಪಕೃತ್ಯವನ್ನು ನೀನು ಮಾಡು ಅಂತ ಹೇಳಲ್ಲ. ಬದಲಿಗೆ ಸೃಷ್ಟಿ ಏನು ಮತ್ತು ಸೃಷ್ಟಿ ಕಾರ್ಯ ಹೇಗೆ ನಡೆಯುತ್ತೆ ಮತ್ತು ಸೃಷ್ಟಿಯ ಅಂತ್ಯ ಕೂಡ ಹೇಗಾಗುತ್ತೆ ಎಂಬತಕ್ಕಂಥ ವಿಚಾರವನ್ನು ವೇದಗಳೆಲ್ಲವೂ ಕೂಡ ಹೇಳ್ತಾವೆ. ಆ ಕಾರಣದಿಂದ ಅದರಲ್ಲಿ ಯಾವುದೇ ರೀತಿಯ ಪಾಪ ಎಂಬತಕ್ಕಂಥದ್ದು ಇಲ್ಲ. ಬದಲಿಗೆ ವೇದಾಂತಕ್ಕೆ ಕೊರತೆ ಇದೆ. ಅಂದರೆ ಯಾವ ಒಬ್ಬ ಮನುಷ್ಯ ಆ ವೇದಾಂತವನ್ನು ಕಲಿಯಲ್ಲ, ವೇದಾಂತವನ್ನು ತಿಳಿಯಲ್ಲ, ಅಂತಹ ಸಂದರ್ಭದಲ್ಲಿ ಅಜ್ಞಾನ ಎಂಬತಕ್ಕಂಥದ್ದು ಇರುತ್ತೆ. ಆ ಅಜ್ಞಾನದಿಂದ ಕೊರತೆ ಎಂಬತಕ್ಕಂಥದ್ದು, ವೇದಾಂಗದ ಕೊರತೆ ಮನುಷ್ಯನಿಗೆ ಉಂಟಾಗುತ್ತೆ. ಆ ಕೊರತೆಯಿಂದ ಪಾಪವನ್ನು ಪ್ರಾಪ್ತಿಗೊಳಿಸ್ಕೊಳ್ತಾನೆ ಮತ್ತು ಪುಣ್ಯವನ್ನು ಕಡಿಮೆ ಮಾಡ್ಕೊಳ್ತಾನೆ. ಈ ರೀತಿಯಾಗಿ ವೇದಾಂತ ಎಂಬತಕ್ಕಂಥದ್ದು ಆ ಒಂದು ವೇದಗಳಲ್ಲಿ ಇರ್ತಕ್ಕಂಥ ಅಂಶಗಳು ಏನಿದೆ ಅದು ಸರಿಯಾಗಿದೆ ಮತ್ತು ಅದನ್ನು ನಾವು ತಿಳಿದುಕೊಂಡು ನಡೆದುಕೊಳ್ತಕ್ಕಂಥದ್ರಲ್ಲಿ ಕೊರತೆ ಇದೆ ಎಂಬತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಮುಂದಿನದಾಗಿ ಸ್ನೇಹಿತರೆ, ತನ್ನನ್ನು ತಾನು ಶಕ್ತಿಶಾಲಿ ಎಂದು ತಿಳಿ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನಾವೆಲ್ಲ ಒಂದೊಂದು ಗೆಲಕ್ಸಿನಲ್ಲಿ ಆಳ್ವಿಕೆಯನ್ನು ಮಾಡ್ತಕ್ಕಂಥವ್ರು ಆಗಿದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲಿಂದ ಬಿಟ್ಟು ಬಂದಿರ್ತೀವಿ. ಕಾಲಾನಂತರದಲ್ಲಿ ಕೋಟಿ ಕೋಟಿ ಜನ್ಮಗಳಿಗೆ ಕರ್ಮಗಳಿಗೆ ಸಿಲುಕಿ ಎಲ್ಲೆಲ್ಲೋ ಬಂದು ನಮ್ಮ ಶಕ್ತಿಯನ್ನು ಕಳೆದುಕೊಂಡು ಈಗ ಸೂರ್ಯದೇವನ ಬೆಳಕಿನ ಆಧಾರದಿಂದ ನಮ್ಮ ಜೀವನವನ್ನು ನಡೆಸಿಕೊಳ್ಳುವಂತೆ ಆಗಿದ್ದೀವಿ. ಏಕೆಂದರೆ ಮೊದಲು ಸೂರ್ಯದೇವನಂತೆ ಸ್ವಯಂ ಪ್ರಕಾಶಿತವಾಗಿ ಚಲಿಸ್ತಕ್ಕಂತಹ ಸ್ವಯಂ ಶಕ್ತಿ ಪುಂಜಗಳು ಆಗಿದ್ವಿ. ಅಗ್ನಿ ತತ್ವದಿಂದ ನಾವು ಹೊಂದಿದ್ವಿ, ಪರಮ ಪ್ರಕಾಶದ ತತ್ವದಿಂದ ನಾವು ಇದ್ವಿ. ಈಗ ಆ ಶಕ್ತಿಯನ್ನು ಕಳೆದುಕೊಂಡು ದೇಹದ ಸ್ಥಿತಿಗೆ ಬಂದಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಶಕ್ತಿ ಏನು ಎಂಬುದನ್ನು ತಿಳಿಬೇಕು ಅಂದರೆ ಅದು ಆಧ್ಯಾತ್ಮಿಕ ಸಾಧನೆಯಿಂದ ಸಾಧ್ಯ. ಅದಕ್ಕಾಗಿ ಹೇಳ್ತಾರೆ, ನಿನ್ನನ್ನು ನೀನು ಶಕ್ತಿಶಾಲಿ ಎಂದು ತಿಳಿ. ಏಕೆಂದರೆ ಆ ಶಕ್ತಿಶಾಲಿ ಎಂದುಕೊಂಡಾಗ ಮಾತ್ರ ನಮ್ಮ ಪೂರ್ವದ ಸ್ಥಿತಿಗತಿಗಳು ಏನಿರ್ತಾವೆ ಅದನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಆ ಕಾರಣದಿಂದ ನಿನ್ನ ಕೈಲಿ ಇದಾಗಲ್ಲ, ನಿನ್ನ ಕೈಲಿ ಇದಾಗಲ್ಲ, ನೀವು ಕೆಲವರನ್ನು ನೋಡ್ತೀರಿ, ನಿನ್ನ ಕೈಲಿ ಆಯಿತು ಬಿಡು, ನೀನು ಮಾಡಿದೆ ಬಿಡು, ಈ ರೀತಿಯಾಗಿ ಮಾತಾಡ್ತಾರೆ. ನೀನು ಮಾಡ್ದಾಗ ಹೇಳ್ತೀನಿ ತಗ, ನೀನು ಅದನ್ನು ಕಂಪ್ಲೀಟ್ ಮಾಡಿದಂಥ ಸಂದರ್ಭದಲ್ಲಿ ನೋಡೋಣಂತೆ ಏನು ಮಾಡ್ತೀಯ ಅಂತ ಗೊತ್ತಾಗುತ್ತೆ ಅಂತಾರೆ. ಯಾಕೆ? ಇನ್ನೊಬ್ಬರನ್ನ ಒಂದು ಕಾಲನ್ನು ಎಳಿತಕ್ಕಂಥದ್ದು, ಇನ್ನೊಬ್ಬರ ಶಕ್ತಿಯನ್ನು ತಿಳಿದಿರ್ತಕ್ಕಂಥದ್ದು ಒಂದು ಅಜ್ಞಾನದ ಕಾರಣದಿಂದ ಆಗಿರುತ್ತೆ. ಏಕೆಂದರೆ ತನ್ನ ಬಗ್ಗೆ ತನಗೆ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಅವನು ಅದನ್ನೇ ಇನ್ನೊಬ್ಬರಿಗೆ ಕೊಡಬಲ್ಲ. ಯಾರಲ್ಲಿ ಯಾವ ಒಂದು ವಿಚಾರಗಳು ಇರುತ್ತೋ, ಯಾವ ಒಂದು ಶಕ್ತಿ ಸಾಮರ್ಥ್ಯ ಇರುತ್ತೋ, ಹೌದಪ್ಪ ನನಗೆ ಈ ರೀತಿ ಇದೆ, ನೀನು ಕೂಡ ಹೀಗೆ ಮಾಡ್ಬೋದು ಎಂಬತಕ್ಕಂಥ ಮಾರ್ಗದರ್ಶನವನ್ನು, ನಿರ್ದೇಶನವನ್ನು, ವಿಚಾರಗಳನ್ನು, ಸಲಹೆಗಳನ್ನು ಕೊಡ್ತಾರೆ. ಯಾವೊಬ್ಬ ಮನುಷ್ಯನಲ್ಲಿ ಅದೇ ಶಕ್ತಿ ಇರಲ್ಲ, ಯಾವ ವಿಚಾರ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಅಂತಹ ಸಂದರ್ಭದಲ್ಲಿ ಏನಂತಾರೆ, ನೀನು ಮಾಡ್ದಾಗ ನೋಡೋಣಂತಾಗ, ನೀನು ಆ ಕೆಲಸ ಮಾಡಿದೆ, ನಿನ್ನ ಕೈಲಿ ಆಯಿತು ಅಂತಾರೆ. ಆ ಕಾರಣಕ್ಕೆ ಯಾಕೆ ಹೇಳ್ತಾರೆ? ಅವರ ಶಕ್ತಿ ಅನುಸಾರವಾಗಿ, ಅವರ ಕಾರ್ಯಕ್ಷಮತೆಗೆ ಅನುಸಾರವಾಗಿ ಅವರು ಹೇಳ್ತಾರೆ. ಇದು ಅಜ್ಞಾನದಿಂದ ಕಾರಣದಿಂದ. ಅದಕ್ಕೆ ವಿವೇಕಾನಂದವರು ಹೇಳ್ತಕ್ಕಂತಹ ಮಾತು ಏನಂದರೆ, ನಿನ್ನನ್ನು ನೀನು ಶಕ್ತಿಶಾಲಿ ಎಂದು ತಿಳಿ. ಏಕೆಂದರೆ ಪ್ರತಿಯೊಬ್ಬ ಆತ್ಮಗಳು ಏನಿದೆ ಶಕ್ತಿಶಾಲಿ, ತನ್ನನ್ನು ತಾನು ತಿಳಿದುಕೊಂಡ ನಂತರ ಅವರಿಗೆ ಗೊತ್ತಾಗತ್ತೆ ಅವರ ಕೈಲಿ ಆಗದಂತಹ ಕೆಲಸಗಳು ಯಾವುದೂ ಇಲ್ಲ. ನಿರ್ಮಾಣವನ್ನು ಕೂಡ ಮಾಡಬಲ್ಲರು, ನಡೆಸಬಲ್ಲರು, ನಷ್ಟವನ್ನು ಕೂಡ ಮಾಡಬಲ್ಲರು. ಅಂತಹ ಶಕ್ತಿ ಆತ್ಮಕ್ಕೆ ಇದೆ. ಇದನ್ನು ನಾನು ಕೆಲವು ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೇನೆ. ಮುಂದಿನದಾಗಿ ಸ್ನೇಹಿತರೆ, ಧ್ಯಾನದಿಂದ ಸಂಯಮ ಸಿಗುತ್ತೆ ಅಂತ ಹೇಳಿದ್ದಾರೆ. ವ್ಯಕ್ತಿ ಯಾವಾಗ ಜೀವನ ಎಂಬತಕ್ಕಂಥದ್ದು ಎರಡು ಗಾಲಿಗಳು ಅಂದರೆ ಒಂದು ಗಾಡಿಯಲ್ಲಿ ಇರ್ತಕ್ಕಂತಹ ಚಕ್ರಗಳು ಏನಿದೆ, ರಥಗಳಲ್ಲಿ ಇರ್ತಕ್ಕಂಥ ಚಕ್ರಗಳು ಏನಿದೆ, ಆ ರೀತಿಯಾಗಿ ಜೀವನ ಚಕ್ರಗಳು ಸರಿಯಾದ ರೀತಿಯಲ್ಲಿ ನಡೀತಾ ಹೋದರೆ ಮಾತ್ರ ಆ ಒಂದು ಗಾಡಿ, ರಥ ಎಂಬತಕ್ಕಂಥದ್ದು ಸರಿಯಾಗಿ ನಡೆಯುತ್ತೆ. ರಥ ಅಂದರೆ ಮನುಷ್ಯನ ಜೀವನ ಸರಿಯಾಗಿ ನಡೆಯುತ್ತೆ. ಎತ್ತು ಏರಿಗೆ, ಕೋಣ ನೀರಿಗೆ ಅನ್ನೋ ರೀತಿ ಒಂದು ಚಕ್ರ ಈ ಕಡೆ, ಇನ್ನೊಂದು ಚಕ್ರ ಆ ಕಡೆ ಆದಾಗ ಏನಾಗುತ್ತೆ, ಆ ರಥ ಎಂಬತಕ್ಕಂಥದ್ದು ಉರುಳಿ ಬೀಳುತ್ತೆ. ಆ ಉರುಳಿ ಬಿದ್ದಾಗ ಏನಾಗುತ್ತೆ, ಮನುಷ್ಯನ ಜೀವನ ಕೂಡ ಪಲ್ಟಿ ಆಗುತ್ತೆ. ಅದು ಕಷ್ಟಗಳ ಕಾರಣದಿಂದ ಆಗ್ಬೋದು, ಅಥವಾ ಘಟನೆಗಳ ಕಾರಣದಿಂದ ಆಗ್ಬೋದು, ಕರ್ಮಗಳ ಕಾರಣದಿಂದ ಆಗ್ಬೋದು, ಅಥವಾ ಮನುಷ್ಯನ ಸ್ವಯಂಕೃತ ಅಪರಾಧದಿಂದ ಆಗ್ಬೋದು, ಇನ್ನಿತರ ಕಾರಣಗಳಿಂದ ಆಗ್ಬೋದು. ಆಗ ಸರಿಯಾದ ರೀತಿಯಲ್ಲಿ ನಡೆದ ಇದ್ರೆ, ಈಗ ರೈಲು ಟ್ರ್ಯಾಕಲ್ಲಿ ಸರಿಯಾದ ರೀತಿಯಲ್ಲಿ ನಡೆದರೆ ಮಾತ್ರ ಅದಕ್ಕೆ ಅದು ತನ್ನ ಗುರಿಯನ್ನು, ಇಂಥದೇ ಒಂದು ಸ್ಥಾನವನ್ನು ಅದು ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಆ ಒಂದು ಟ್ರ್ಯಾಕಲ್ಲೇ ಅದು ಕರೆಕ್ಟಾಗಿ ನಡೀಲಿಲ್ಲ ಅಂದರೆ ಎಲ್ಲಿ ಬೇಕಾದರೂ ಹಳಿ ತಪ್ಪಿ ಬೀಳ್ಬೋದು, ನಷ್ಟವನ್ನು ಹೊಂದಬಹುದು. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಆ
ಸ್ಥಾನ ಸರಿ ಇಲ್ಲ ಅಥವಾ ರೈಲು ಸರಿ ಇಲ್ಲ ಎಂಬತಕ್ಕಂಥ ವಿಚಾರದ ವಿಶ್ಲೇಷಣೆಗೆ ಹೋಗ್ತೀವಿ. ಅದಕ್ಕೆ ಏನು ಹೇಳ್ತಾರೆ ಇವರು, ಧ್ಯಾನದಿಂದ ಸಂಯಮ ಸಿಗುತ್ತೆ. ಯಾವಾಗ ನಾವು ಭಗವಂತನನ್ನು ಕುರಿತು ಧ್ಯಾನವನ್ನು ಮಾಡ್ತೀವೋ, ಯಾವಾಗ ನಮ್ಮನ್ನು ನಾವು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಧ್ಯಾನವನ್ನು ಮಾಡ್ತೀವೋ, ಆಗ ನಮಗೆ ಸಂಯಮ ಎಂಬತಕ್ಕಂಥದ್ದು ಸಿಗುತ್ತೆ. ಉದ್ವೇಗ ಇರಲ್ಲ, ಕೋಪ ಇರಲ್ಲ, ಅಹಂಕಾರ ಇರಲ್ಲ, ಯಾವುದೇ ಸಮಸ್ಯೆಗಳು ಎಂಬತಕ್ಕಂಥದ್ದು ಇರಲ್ಲ. ಮನಸ್ಸು ನಿರ್ಮಲವಾಗುತ್ತೆ, ಚಿತ್ತ ಶುದ್ಧವಾಗಿರುತ್ತೆ, ಶಾಂತವಾಗುತ್ತೆ. ಈ ಕಾರಣದಿಂದ ಮನುಷ್ಯನಿಗೆ ಏನು ಗೊತ್ತಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ದು ಗೊತ್ತಾಗುತ್ತೆ. ಅವಸರವೇ ಅಪಾಯಕ್ಕೆ ಕಾರಣ ಎಂಬತಕ್ಕಂಥ ಮಾತನ್ನು ನೀವು ಕೇಳಿದ್ದೀರಾ. ಯಾವಾಗ ಮನುಷ್ಯನಲ್ಲಿ ಉದ್ವೇಗ, ಚಂಚಲತೆ ಮತ್ತು ತನ್ನಲ್ಲಿರ್ತಕ್ಕಂತಹ ದೌರ್ಬಲ್ಯತೆ ಈ ವಿಚಾರಗಳು ಏನಿರ್ತಾವೆ, ಆಗ ಮನುಷ್ಯನನ್ನು ಹಾನಿಗೂ ಒಳಪಡಿಸ್ತಾವೆ. ಆಲೋಚನೆಯನ್ನು ಮಾಡದೆ ದಿಢೀರ್ನೆ ಹೋಗ್ತಕ್ಕಂಥದ್ದು, ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಅದರಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು. ಯಾವಾಗ ಈ ಸಾಧನೆ ಮಾಡುವ ಮೂಲಕ, ಧ್ಯಾನವನ್ನು ಮಾಡುವ ಮೂಲಕ ಸಂಯಮವನ್ನು ಸಾಧಿಸ್ತಾರೋ, ಆಗ ಅವರು ಅಪಾಯಕ್ಕೆ ಸಿಲುಕಲ್ಲ, ಒಳ್ಳೆ ದಾರಿಯಲ್ಲಿ ನಡೀತಾರೆ, ಉತ್ತಮ ಕಾರ್ಯವನ್ನು ಕೂಡ ಮಾಡ್ತಾರೆ, ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತಾರೆ. ಅದರಿಂದಾಗಿ ಧ್ಯಾನದಿಂದ ಸಂಯಮ ಸಿಗುತ್ತೆ ಅಂತ ವಿವೇಕಾನಂದರವರು ಹೇಳಿದ್ದಾರೆ. ಮತ್ತು ಶಿವಪ್ಪ ಕೂಡ ಹೇಳಿದೆ, ಮಹಾದೇವ ಈಶ್ವರ ಹೇಳಿದೆ, ನಿಂತ ನೀರಲ್ಲಿ ಮಾತ್ರ ಸುಂದರವಾಗಿ ಚಂದಿರ ಕಾಣಬಲ್ಲ. ಅಂದರೆ ಯಾವ ಒಂದು ಸಾಗರ, ಸಮುದ್ರ ಆಗ್ಬೋದು, ಕೆರೆ ಆಗ್ಬೋದು, ಹೊಳೆ ಆಗ್ಬೋದು, ಆ ನೀರು ಹರಿತಾ ಇದ್ದರೆ ಚಂದ್ರದೇವ ಕೂಡ ಹುಣ್ಣಿಮೆ ಸಮಯದಲ್ಲಿ ಕಾಣಿಸಿದ್ರೂ ಕೂಡ ನೀರು ಹರಿತಾ ಇದ್ದರೆ ಚಂದ್ರದೇವ ಕೂಡ ಅಲ್ಲಾಡ್ದಾಗಿ ಕಾಣಿಸ್ತಾ ಇರುತ್ತೆ. ಯಾವಾಗ ನಿಂತ ನೀರು ಇರುತ್ತೆ, ಆಗ ಚಂದ್ರದೇವನ ಪ್ರತಿಬಿಂಬ ಎಂಬತಕ್ಕಂಥದ್ದು ಸ್ಪಷ್ಟವಾಗಿ, ಸುಂದರವಾಗಿ, ಯಥಾಪ್ರಕಾರವಾಗಿ ಕಾಣುತ್ತೆ. ಅದಕ್ಕೆ ಶಿವಪ್ಪ ಹೇಳುತ್ತೆ, ಮಹಾದೇವ ಹೇಳುತ್ತೆ, ಏನಂತ ಹೇಳುತ್ತೆ, ನಿನ್ನ ಮನಸ್ಸನ್ನು ಮೊದಲು ಸ್ಥಿರಗೊಳಿಸು, ನಿನ್ನ ಚಿತ್ತವನ್ನು ಶುದ್ಧಗೊಳಿಸು. ಚಿತ್ತ ಅಂದರೆ ಬುದ್ಧಿಯನ್ನು ಶುದ್ಧಗೊಳಿಸು. ಚಿತ್ತ ಯಾವಾಗ ಶುದ್ಧವಾಗುತ್ತೆ, ಬುದ್ಧಿ ಯಾವಾಗ ಒಂದು ಸ್ಥಿರವಾಗುತ್ತೆ, ಮನಸ್ಸು ಸ್ಥಿಮಿತದಲ್ಲಿ ಇರುತ್ತೆ, ಹಿಡಿತದಲ್ಲಿ ಇರುತ್ತೆ, ಆಗ ನಿನಗೆ ನೀನು ಯಾರು ಎಂಬತಕ್ಕಂಥ ಚಿತ್ರಣ ನಿನಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ನೀನು ಯಾರು ಅಂತ ಗೊತ್ತಾದರೆ ಭಗವಂತ ಯಾರು ಎಂಬತಕ್ಕಂಥದ್ದು ಗೊತ್ತಾಗುತ್ತೆ ಅಂತ ಹೇಳುತ್ತೆ. ಆದ್ದರಿಂದಾಗಿ ಸಂಯಮ ಎಂಬತಕ್ಕಂಥದ್ದು ಸಾಧಕನಿಗೆ ಮುಖ್ಯ. ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವವರು ಆಗ್ಬೋದು, ಧ್ಯಾನವನ್ನು ಮಾಡ್ತಕ್ಕಂಥವರು ಆಗ್ಬೋದು, ಈ ವಿಭಾಗದಲ್ಲಿ ಜ್ಞಾನವನ್ನು ಕೇಳ್ತಿರ್ತಕ್ಕಂಥವರು ಯಾರೇ ಆಗಿರ್ಬೋದು, ಭಕ್ತಿಭಾವದಿಂದ ನಡೀತಕ್ಕಂಥವರು, ಪೂಜೆ ಕೈಕರ್ಯಗಳನ್ನು ಮಾಡಿಕೊಳ್ತಕ್ಕಂಥವರು ಆಗ್ಬೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂಯಮದಿಂದ ನಡೀತಕ್ಕಂತಹ ಗುಣ ಇರಬೇಕು. ಅದು ಧ್ಯಾನದಿಂದ ಸಾಧ್ಯ ಅಂತ ಅವರು ಹೇಳಿದ್ದಾರೆ. ಮುಂದೇದಾಗಿ ಸ್ನೇಹಿತರೆ, ನೀನು ಏನನ್ನು ಕೊಡುತ್ತೀಯೋ ಅದೇ ನಿನಗೆ ತಿರುಗಿ ಬರುತ್ತದೆ ಅಂತ ಹೇಳಿದ್ದಾರೆ. ನಾನು ಈಗ ಹೇಳಿದೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಅಂತ ನಾವು ಹೇಳಿದೆ. ಹಣೆಯಲ್ಲಿ ಬರೆದಿದ್ದು ಹರಿಹರಕ್ಕೆ ಹೋದರೂ ತಪ್ಪಲ್ಲ. ಹಣೆಯಲ್ಲಿ ಯಾವಾಗ ಬರೆಯುತ್ತೆ, ನೀನು ಯಾವ ಒಂದು ಕರ್ಮವನ್ನು ಮಾಡ್ತೀರೋ, ಯಾವೊಬ್ಬ ಮನುಷ್ಯರು ಯಾವ ಒಂದು ಕಾರ್ಯವನ್ನು ಮಾಡ್ತಾರೋ ಅದರಂತೆ ಅವರ ಕಾರ್ಯಗಳು ರಚನೆ ಆಗ್ತಾ ಇರುತ್ತೆ. ಶುಭ ಕರ್ಮಗಳು, ಕುಕರ್ಮಗಳು ಅಂತ ರಚನೆಯನ್ನು ಆಗ್ತಾ ಇರುತ್ತೆ. ಅದರಿಂದಾಗಿ ಹೇಳ್ತಾರೆ, ಈ ಜನ್ಮ ಆಗ್ಬೋದು. ಇವರು ಹೇಳಿರ್ತಕ್ಕಂಥ ಗೂಢಾರ್ಥ ಏನಂದರೆ, ಈ ಜನ್ಮದಲ್ಲೇ ನಿನಗೆ ನೀವೊಂದು ಒಬ್ಬರಿಗೆ ತಪ್ಪು ಮಾಡಿರ್ತೀಯ, ಅವರಿಗೆ ತೊಂದರೆ ಕೊಟ್ಟಿರ್ತೀಯ, ಅವರಿಗೆ ಹಣವನ್ನು ನಷ್ಟ ಮಾಡಿರ್ತೀಯ, ಅಥವಾ ಒಂದು ಜಮೀನನ್ನು ಕಿತ್ಕೊಂಡಿರ್ತೀಯ, ಅಥವಾ ಇನ್ಯಾವುದೋ ಹಣವನ್ನು ಕಿತ್ಕೊಂಡಿರ್ತೀಯ, ಉದ್ಯೋಗವನ್ನು ಕಿತ್ಕೊಂಡಿರ್ತೀಯ, ಕಣ್ಣು ಕಿವಿ ಏನಾದ್ರು ಒಂದು ಕಿತ್ಕೊಂಡಿರ್ತೀಯ, ಅಥವಾ ಇನ್ನೊಬ್ಬರ ಹಕ್ಕನ್ನು ನೀನು ಕಸಿದುಕೊಂಡಿರ್ತೀಯ. ಅದು ಎಲ್ಲವನ್ನು ನೀನು ಯಾವುದನ್ನೇ ಮಾಡಿದರೂ ಕೂಡ ಅದು ನಿನ್ನ ಈ ಜನ್ಮದಲ್ಲೇ ಬರಬೇಕು ಅಂತಿಲ್ಲ. ನಾನು ಈಗಾಗಲೇ ಹೇಳಿದೆ, ಆ ಜನ್ಮಗಳಲ್ಲಿ ಇರ್ತಕ್ಕಂಥ ಮನುಷ್ಯರ ಲೆಕ್ಕಾಚಾರ ಲಕ್ಷ ವರ್ಷಗಳ ಕಳೆದ ನಂತರದಲ್ಲಿ ಜನ್ಮದಲ್ಲಿ ಸಿಗುತ್ತೆ. ಏಕೆಂದರೆ ಒಬ್ಬ ಮನುಷ್ಯನ ಕರ್ಮ ಒಂದು ರೀತಿಯಾದರೆ ಇನ್ನೊಬ್ಬ ಮನುಷ್ಯನ ಕರ್ಮ ಇನ್ನೊಂದು ರೀತಿ ಇರುತ್ತೆ. ಆ ಕರ್ಮವನ್ನು ತೀರಿಸಲು ಇನ್ನೊಂದು ಕಡೆ ಇನ್ನೊಬ್ಬ ಹುಟ್ಟುತ್ತಾನೆ, ಇನ್ನೊಂದು ಕಡೆ ಹುಟ್ಟುತ್ತಾನೆ. ಆಗ ಹೇಗೆ ಲೆಕ್ಕಾಚಾರಕ್ಕೆ ಬರುತ್ತೆ? ಅದಕ್ಕೆ ಅದೆಲ್ಲವನ್ನು ಕಳೆದುಕೊಂಡು ಆ ಚಕ್ರ ಎಲ್ಲ ನಿರ್ಮಾಣ ಆಗಿ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಕಳೆದ ನಂತರವೂ ಕೂಡ ಆ ಮನುಷ್ಯನಿಗೆ ಪುನಃ ಆ ಕರ್ಮ ಫಲ ಎಂಬತಕ್ಕಂಥದ್ದು ತಿರುಗಿ ಬರುತ್ತೆ ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ನೀನು ಏನನ್ನು ಕೊಡುತ್ತೀಯೋ ಅಂದರೆ, ನೀನು ಪ್ರಕೃತಿಗೆ ಏನನ್ನು ಕೊಡುತ್ತೀಯ. ಪ್ರಕೃತಿ ಅಂದರೆ ಅಲ್ಲಿ ಮನುಷ್ಯರು ಬರ್ತಾರೆ, ಪ್ರತಿ ಜೀವ, ಜಲ, ಜಂತು ಎಲ್ಲ ಬರ್ತಾರೆ. ಶುಕ್ರಾಚಾರ್ಯರು ಚಿಕ್ಕ ಹುಡುಗ ಇದ್ದಾಗ ಒಂದು ಹುಳುಗೆ ಹಾನಿ ಮಾಡಿದ್ರಂತೆ. ಅದಕ್ಕೆ ಅವರು ದೊಡ್ಡದಾದಾಗ ಅವರ ಕಣ್ಣಿಗೆ ಏಟಾಯಿತು. ನನಗೆ ಯಾಕೆ ಏಟಾಯಿತು ಅಂದರೆ, ನೀನು ಚಿಕ್ಕ ಹುಡುಗ
ಇದ್ದಾಗ ಒಂದು ಹುಳುಗೆ ಹಾನಿ ಮಾಡಿದ್ದೆ, ಅದಕ್ಕೆ ನಿನಗೆ ಈಗ ಏಟಾಯಿತು ಅಂತ ಹೇಳಿದ್ರಂತೆ. ಹಾಗೆಯೇ ಕರ್ಮಗಳನ್ನು ನಾವು ಯಾವುದೇ ಜನ್ಮದಲ್ಲಿ ಮಾಡಿದ್ರು, ಯಾವುದೇ ರೂಪದಲ್ಲಿ ಮಾಡಿದ್ರು ಕೂಡ ಅದು ಮರಳಿ ಮತ್ತೆ ಪುನಃ ಅದೇ ಬರುತ್ತೆ. ಈ ಜನ್ಮದಲ್ಲಿ ಇರ್ತಕ್ಕಂಥವರು ಎಷ್ಟೋ ಜನ ನನ್ನನ್ನು ಪ್ರಶ್ನೆ ಮಾಡ್ತೀರಾ, ಎಷ್ಟೋ ಜನ ಕರೆ ಮಾಡಿ ಕೇಳ್ತೀರಾ, ಎಷ್ಟೋ ಜನ ಕಮೆಂಟ್ ಮಾಡ್ತೀರಾ, ನಾವು ಒಳ್ಳೆಯವರಿದ್ದೀವಿ, ನಾವು ಬೇರೆಯವ್ರಿಗೆ ಹಾನಿ ಮಾಡಲ್ಲ, ಕೆಟ್ಟದನ್ನು ಬಯಸಲ್ಲ, ಮತ್ತು ಬೈಯಕ್ಕೆ ಹೋಗಲ್ಲ, ಒಂದು ತೊಂದರೆಯನ್ನು ಕೊಡಲ್ಲ, ಹಣವನ್ನು ನಷ್ಟ ಮಾಡಲ್ಲ, ನಾವು ಏನೂ ಅವರಿಗೇನು ಮಾಡಲ್ಲ. ಆದರೆ ಅವರು ನಮಗೆ ಮಾಟ ಮಂತ್ರ ಮಾಡಿಸ್ತಾರೆ, ತೊಂದರೆ ಕೊಡ್ತಾರೆ, ನಷ್ಟವನ್ನು ಮಾಡ್ತಾರೆ, ಹಾಗೆ ಹೀಗೆ ಎಂಬತಕ್ಕಂಥ ಮಾತನ್ನು ನೀವು ಹೇಳಿರ್ತಾರೆ, ಹೇಳ್ತೀರಾ ಮತ್ತು ಆ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರ್ತಾರೆ. ಇದಕ್ಕೆ ಸಮಾಧಾನವನ್ನು ಹೇಳಿ ಅಂತ ಹೇಳ್ತಾ ಇರ್ತೀರ. ಅದಕ್ಕೆ ನಾನು ಇಲ್ಲಿ ಹೇಳಿರ್ತಕ್ಕಂಥದ್ದು ವಿಚಾರ ಏನಂದರೆ, ನೀವು ಈ ಜನ್ಮದಲ್ಲಿ ಒಳ್ಳೆಯವರು ಆಗಿದ್ರು, ನೀವು ಈ ಜನ್ಮದಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದಿದ್ರು, ನೀವು ಪೂರ್ವ ಜನ್ಮದಲ್ಲಿ ಎಷ್ಟೋ ಜನ್ಮದಲ್ಲಿ ಏನಾದರೂ ಒಂದು ಕೊಟ್ಟಿರ್ತೀರಾ, ಆ ಕಾರಣದಿಂದ ಅದು ಮರಳಿ ನಿಮ್ಮ ಎದುರಿಗೆ ಬಂದಿರುತ್ತೆ. ಯಾವಾಗ ಶಿವ ನಾರಾಯಣ ಹರ ಹರ ಶಿವ ಅಂತೀರೋ, ಯಾವಾಗ ತಾಯಿ ಅಂತ ನೀವು ಕರಿತೀರೋ, ಗಣಪತಿಯನ್ನು ನಿಮ್ಮ ಇಷ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಿರೋ, ಅಂತಹ ಸಂದರ್ಭದಲ್ಲಿ ಆ ಒಂದು ಆತ್ಮಕ್ಕೂ ಒಳ್ಳೆಯದನ್ನು ಮಾಡ್ತಾನೆ. ನೀನು ತೊಂದರೆ ಮಾಡಬೇಡಪ್ಪ, ನಿನಗೇನು ಒಳ್ಳೇದು ಬೇಕೋ ಅದನ್ನು ನೀನು ಮಾಡ್ಕೋಗು, ಇವನು ನನ್ನನ್ನು ನೆನೆಸ್ತಾ ಇದ್ದಾನೆ, ಇವಳು ನನ್ನನ್ನು ನೆನೆಸ್ತಾ ಇದ್ದಾಳೆ, ನನ್ನ ಜಪವನ್ನು ಮಾಡ್ತಿದ್ದಾಳೆ, ಆ ಕಾರಣದಿಂದ ಈ ಒಂದು ಆತ್ಮಕ್ಕೆ ಅಂತ ಸಮಸ್ಯೆ ಕೊಡುವುದನ್ನು ನೀನು ನಿಲ್ಲಿಸಬೇಕು ಎಂಬತಕ್ಕಂಥ ಮಾತನ್ನು ಭಗವಂತ ಹೇಳ್ತಾನೆ. ಆಗ ನಿಮಗೇನಾಗುತ್ತೆ, ನೀವು ಪೂರ್ವ ಜನ್ಮದಲ್ಲಿ ಯಾವುದೇ ರೂಪದ ಹಾನಿಯನ್ನು ಮಾಡಿದಾಗ್ಯೂ ಕೂಡ ಅದು ಮರಳಿ ನಿಮ್ಮ ಜಾಗಕ್ಕೆ ಬಂದಾಗೆ ನಿಮ್ಮ ತಲೆ ಮೇಲೆ ಬೀಳ್ತಕ್ಕಂಥ ಕಲ್ಲಿನ ಕಾಲ ಮೇಲೆ ಬಿದ್ದು ಹೋಗುತ್ತೆ, ಕಾಲು ಬೆರಳಿಗೆ ಸ್ವಲ್ಪ ಏಟಾಗಿ ಹೋಗುತ್ತೆ. ತಲೆ ಮೇಲೆ ಬಿದ್ದರೆ ನಿಮ್ಮ ಜೀವವೇ ಹೋಗ್ತಿತ್ತು, ಮನುಷ್ಯ ಜೀವನವೇ ಕಳೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಕಾಲಿಗೆ ಏಟಾಗೋದಿಲ್ಲಿ, ತಲೆ ಮೇಲೆ ಬಿದ್ದು ಕಲ್ಲು ಬಿದ್ದು ಜೀವನ ಹೋಗೋದಿಲ್ಲಿ. ಹಾಗೆ ಸಮಸ್ಯೆಗಳು ದೊಡ್ಡದಾಗಿ ಬರ್ತಕ್ಕಂಥವು ಚಿಕ್ಕದಾಗಿ ಹೋಗ್ತಾವೆ. ಈ ರೀತಿಯಾಗಿ ನಿಮ್ಮ ಪೂರ್ವ ಜನ್ಮದ ಕರ್ಮಗಳು ಕೂಡ ಪುನಃ ನಿಮ್ಮ ಎದುರಿಗೆ ಬರ್ತಾವೆ. ಆಗಾಮಿ ಕರ್ಮಗಳನ್ನು ರಚನೆ ಮಾಡಿಕೊಳ್ಳಲು ಕೂಡ ಭಗವಂತ ಅವಕಾಶವನ್ನು ಕೊಟ್ಟಿರ್ತಾನೆ. ಕೆಲವು ಆತ್ಮಗಳು ಹೇಗಿರ್ತಾವೆ ಅಂದರೆ, ನಾನೂ ಬದುಕಲ್ಲ ನೀನೂ ಬದುಕಬೇಡ ಎನ್ನುವ ಕಾರಣಕ್ಕೆ ಅಸೂಹೆಯಿಂದ, ದ್ವೇಷದಿಂದ, ಮತ್ಸರದಿಂದ ತೊಂದರೆಯನ್ನು ಕೊಡ್ತಕ್ಕಂತಹ ವಿಭಾಗಕ್ಕೆ ಹೋಗ್ತಾವೆ. ಆ ರೀತಿಯೂ ಕೂಡ ಘಟನೆ ನಡೀತಾವೆ. ಕೇವಲ ಎಲ್ಲ ಪೂರ್ವಜನ್ಮದ ಘಟನೆಗಳೇ ನಡೀತಾವೆ ಎಂಬತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬರಲ್ಲ. ಪೂರ್ವದ ಜನ್ಮದ ಜೊತೆಗೆ ಆಗಾಮಿ ಕರ್ಮಗಳನ್ನು ರಚನೆ ಮಾಡಿಕೊಳ್ಳೋದಕ್ಕೂ ಕೂಡ ಭಗವಂತ ಅವಕಾಶವನ್ನು ಕೊಟ್ಟಿರ್ತಾನೆ. ಆಗಾಮಿ ಕರ್ಮಗಳು ಅಂದರೆ ಮುಂಬರ್ತಕ್ಕಂತಹ ಕರ್ಮಗಳು, ಅದರ ಅನುಸಾರವಾಗಿ ಮನುಷ್ಯನಿಗೆ ಜೀವ ಮತ್ತು ಅವರಿಗೆ ಪುನರ್ಜನ್ಮ ಎಂಬತಕ್ಕಂಥದ್ದು ದೊರೆತಕ್ಕಂಥದ್ದು. ಅದರ ಆಧಾರದ ಮೇಲೆ ಯಾರೇ ತೊಂದರೆಯನ್ನು ಮಾಡ್ತಾರೋ ಅವರು ಅವಶ್ಯವಾಗಿ 1% ತೊಂದರೆಯನ್ನು ಕೊಟ್ಟರೆ ಅವರಿಗೆ 100% ಸಮಸ್ಯೆಯನ್ನು ಭಗವಂತ ಇಟ್ಟಿರ್ತಾನೆ. ಆದ್ದರಿಂದಾಗಿ ಯಾರು ಯಾವುದನ್ನು ಕೊಡ್ತಾರೋ ಅದನ್ನೇ ಈ ಜನ್ಮದಲ್ಲೇ ಆಗಲಿ ಸರಿ, ಮುಂದಿನ ಜನ್ಮದಲ್ಲಾದರೂ ಸರಿ, ಅಥವಾ ಬೇರೆಯವರಿಂದ ಆದರೂ ಸರಿ, ಯಾವುದೇ ಪ್ರಕೃತಿಯಿಂದ ಆದರೂ ಸರಿ ನಷ್ಟವನ್ನು ಹೊಂತಾರೆ. ನೀವು ನೋಡಿ, ಮಳೆಗಾಲ ಬಂದಾಗ ಗುಡ್ಡ ಸಮೇತ, ನಾನು ಬೇರೆ ಒಂದು ರಾಜ್ಯಗಳಲ್ಲಿ ಸೀನಲ್ಲಿ ನೋಡಿದ್ದೆ, ನ್ಯೂಸಲ್ಲಿ ನೋಡಿದ್ದೆ, ಗುಡ್ಡ ಕುಸಿದು ಆ ಮನುಷ್ಯ ಸತ್ತೋದ್ರು. ಎಲ್ಲ ಪ್ರವಾಸಕ್ಕೆ ಅಂತ ಹೋಗಿದ್ದವರು ಆ ನೀರೊಳಗೆ ಬೋಟಲ್ಲಿ ಇದ್ದಂಥವ್ರ ಮೇಲೆ ಆ ಬಂಡೆ ಎಂಬತಕ್ಕಂಥದ್ದು ಮಣ್ಣಿನ ಸಮೇತ ಕುಸಿದು ನಷ್ಟವನ್ನು ಉಂಟು ಮಾಡಿದ್ರು. ಹೇಗೆ ಪ್ರಕೃತಿ ಎಂಬತಕ್ಕಂಥದ್ದು ಉತ್ತರವನ್ನು ಕೊಡುತ್ತೆ? ನೀನು ಹಿಂದೆ ಒಂದು ಜೀವಕ್ಕೆ ಹಾನಿ ಮಾಡಿದ್ದೆ, ಸಮಸ್ಯೆಯನ್ನು ಕೊಟ್ಟಿದ್ದೆ, ತಗೋ ನೀನು ಮಾಡಿದ್ದನ್ನೇ ನೀನೇ ಊಟ ಮಾಡು, ನೀನು ಯಾವುದನ್ನು ಕೊಡ್ತೀಯೋ ಅದನ್ನೇ ನೀನು ಪಡ್ಕೋ ಅಂತ ಪ್ರಕೃತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಆ ಕಾರಣದಿಂದ ಯಾರು ನಿಮಗೆ ಯಾವುದೇ ಒಂದು ತೊಂದರೆಯನ್ನು ಕೊಟ್ಟಿದ್ದಾಗ್ಯೂ ಕೂಡ, ಸಮಸ್ಯೆಯನ್ನು ಉಂಟು ಮಾಡಿದಾಗ್ಯೂ ಕೂಡ, ಆಧ್ಯಾತ್ಮಿಕ ಚೇತನಗಳಾದಂತಹ ನೀವು ಈ ಒಂದು ವಿಡಿಯೋವನ್ನು ಕೇಳ್ತಕ್ಕಂಥವರು ಯಾವುದೇ ಒಂದು ವಿಚಾರಕ್ಕೆ ಹೋಗದೆ, ವಿಪರೀತವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಹೋಗದೆ ಭಗವಂತನ ಮೇಲೆ ಬಿಟ್ಟುಬಿಡಿ. ಏಕೆಂದರೆ ಆ ಭಗವಂತ ಕೊಡ್ತಕ್ಕಂಥ ಏಟನ್ನು ಅಂತಹ ಆತ್ಮಗಳು ಸಹಿಸ್ಕೊಳ್ಳಲಿಕ್ಕೆ ಆಗಲ್ಲ. ಮನುಷ್ಯ ಅಯ್ಯೋ ಛೀ ತೂ ಅಂತ ಬೈಬೋದು, ಛೀ ತೂ ಅಂತ ಹೊಡಿಬೋದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗತ್ತೆ ಮನುಷ್ಯನಿಗೆ. ಆದರೆ ಆ ಭಗವಂತ ಕೊಡ್ತಕ್ಕಂಥ ಏಟು ಎಂಬತಕ್ಕಂಥದ್ದು ಏನಿದೆ ಅದನ್ನು ತಡೆದುಕೊಳ್ಳೋಕ್ಕಾಗಲ್ಲ. ತಗೊಂಡೋಗಿ ಎತ್ತು ಹಾಕಿ ಯಾವ್ದಾದ್ರು ಒಂದು ಪ್ರಾಣಿ ಪಕ್ಷಿಗೆ ಮಾಡಿದ್ರೆ, ಈಗ ನೋಡ್ತೀರಾ ಎಲ್ಲೆಲ್ಲಿ ಬೇಕಾ ಪ್ರಾಣಿಗಳನ್ನು ಕಡಿತಾರೆ, ಮತ್ತು ಬಿಸಿಲು ಬೇಗೆ ಅಂದೆ ಅವು ಒಣಗ್ತಾವೆ, ನೀರಿಲ್ಲದೆ ನರಳ್ತಾವೆ, ಮಾತಾಡೋದಕ್ಕೆ ಮಾತಿಲ್ಲ. ಆ ಮೂಕ ಪ್ರಾಣಿಗಳಾಗಿರ್ತಾವೆ, ಪಕ್ಷಿಗಳಾಗಿರ್ತಾವೆ, ಜೀವಜಂತುಗಳಾಗಿರ್ತಾವೆ, ಅವನ್ನೇ ಕಟ್ ಮಾಡಿ ತಿಂತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ? ಯಾರು ಮಾಡ್ತಾರೆ? ಅವು ಹಿಂದೆ ಮಾಡಿರ್ತಾವಂಥ ಕೆಲಸ, ಅದಕ್ಕೆ ಬಂದು ಸಿಕ್ಕಾಕ್ಕೊಂಡಿರ್ತವೆ. ಅದಕ್ಕೆ ಯಾರು ಯಾವುದೇ ಒಂದು ತಪ್ಪನ್ನು ಮಾಡಲಿ ಅವರನ್ನು ಅವ್ರ ಪಾಡಿಗೆ ಬಿಟ್ಟುಬಿಡಿ. ಭಗವಂತ ಮೂರ್ತಿ ರೂಪದಲ್ಲಿ ಕೂತಿದ್ದಾನೆ. ಏಕೆ? ನೀನು ಏನೇ ಮಾಡಿದ್ರೂ ಕೂಡ ನಿನ್ನ ಬಾಲವನ್ನು ಕಟ್ ಮಾಡಲಿಕ್ಕೆ, ನಿನ್ನ ಹಣಬರವನ್ನು ಬರೆದು ನಿನ್ನನ್ನು ನಾನು ಸರಿಪಡಿಸಲಿಕ್ಕೆ ಅಥವಾ ನಿನ್ನನ್ನು ದಂಡಿಸಲಿಕ್ಕೆ ವಿಧಾನಗಳಿದ್ದಾವೆ, ಮತ್ತು ಅದೆಲ್ಲ ಕೂಡ ನಿರಂತರವಾಗಿ ನಡೀತಾ ಇದೆ ಎನ್ನುವ ಕಾರಣಕ್ಕೆ ಭಗವಂತ ನಡೆಸ್ತಾ ಇರ್ತಾನೆ. ಅದರಿಂದಾಗಿ ಶುಭ ಕರ್ಮವನ್ನೇ ಮಾಡಿ ನೀವು ಇವತ್ತು ಯಾರಿಗೆ ಒಂದು ಒಳಿತು ಮಾಡ್ತೀರೋ,
ಕಲ್ಯಾಣಕಾರಿ ಕೆಲಸವನ್ನು ಮಾಡ್ತೀರೋ ಅದು ನಿಮಗೆ ಹಿಂತಿರುಗಿ ದುಪ್ಪಟ್ಟಾಗಿ ಬರುತ್ತೆ. ಕೆಟ್ಟದನ್ನು ಮಾಡಿದ್ರೂ ಅಷ್ಟೇ ಅದು ದುಪ್ಪಟ್ಟಾಗಿ ಬರುತ್ತೆ. ನೀವು ಒಳ್ಳೆ ಕಾರ್ಯವನ್ನು ಮಾಡಿ, ಅದಕ್ಕೆ ಹಿಂದೆ ಹೇಳಿರ್ತಕ್ಕಂಥದ್ದು ದಾನ ಧರ್ಮವನ್ನು ಮಾಡು, ಅನ್ನ ಇಲ್ಲದಂಥವರಿಗೆ ಆ ಒಂದು ಆಹಾರವನ್ನು ನೀಡು ಮತ್ತು ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನು ಮಾಡು. ಒಂದು ವೇಳೆ ನೀನು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಲಿಕ್ಕಾಗದಿದ್ರೂ ಚಿಂತೆ ಇಲ್ಲ, ಆದರೆ ಅವರಿಗೆ ಹಾನಿಯನ್ನು ಮಾಡಬೇಡ, ತೊಂದರೆಯನ್ನು ಕೊಡಬೇಡ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ಅವರಿಗೆಲ್ಲ ಈ ಒಂದು ಜ್ಞಾನ ಗೊತ್ತಿಲ್ಲದಲೇ ಸುಮ್ಮನೆ ಹೇಳಲ್ಲ. ಅದರಿಂದಾಗಿ ನೀವು ಒಳಿತ ಕಾರ್ಯವನ್ನು ಮಾಡಿ ಅದೇ ತಿರುಗಿ ನಿಮ್ಮ ಹತ್ರ ಇನ್ನೂ ದುಪ್ಪಟ್ಟಾಗಿ ಒಳ್ಳೆಯ ಪುಣ್ಯವಾಗಿ ಫಲವಾಗಿ ನಿಮಗೆ ಹಿಂದಿರುಗುತ್ತೆ ಅಂತ ಈ ವಿವೇಕಾನಂದರವರು ಹೇಳಿದ್ದಾರೆ. ಮುಂದಿನದಾಗಿ ಸ್ನೇಹಿತರೆ, ಗುರಿ ತಲುಪುವವರೆಗೆ ನಿಲ್ಲಬೇಡ. ಅವರು ಏನಂತ ಹೇಳಿದ್ದಾರೆ, ನಿನ್ನ ಗುರಿ ಯಾವುದೇ ಆಗಿರಲಿ, ಗುರಿ ಯಾವುದೇ ಆಗಿರಲಿ ಅಂದರೆ ಸಕಾರಾತ್ಮಕವಾಗಿಯೇ ಆಯ್ಕೆ ಮಾಡಿಕೊಳ್ಳಬೇಕು. ಸಕಾರಾತ್ಮಕವಾಗಿ ಆಯ್ಕೆ ಮಾಡಿಕೊಂಡಂಥ ಪಕ್ಷದಲ್ಲಿ ಆ ಪ್ರಕೃತಿ ಕೂಡ ಸಹಾಯಕ ಆಗತ್ತೆ. ಆ ನಿಯಾಮಕ ಆಗಿರ್ತಕ್ಕಂಥದ್ದನ್ನೂ ಕೂಡ ಮನುಷ್ಯನಿಗೆ ಬದಲಿಸಿ ಸಹಾಯವನ್ನು ನೀಡುತ್ತೆ. ಆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ತಕ್ಕಂತಹ ಶಕ್ತಿ ಮನುಷ್ಯನಿಗೆ ಬಂತು ಅಂದರೆ ಅವನು ಒಳ್ಳೆ ಆಲೋಚನೆಗಳನ್ನು ಮಾಡ್ತಾನೆ. ಅವನ ಆಲೋಚನೆ ಎಲ್ಲಿಯವರೆಗೆ ಇರುತ್ತೆ. ಈಗ ಅವನು ಆಲೋಚನೆಯನ್ನು ಮಾಡ್ತಾನೆ, ನಾನು ಧ್ಯಾನವನ್ನು ಮಾಡಿದ್ರೆ ನನ್ನ ಚಕ್ರಗಳು ಜಾಗೃತಿ ಆಗ್ತವೆ, ನನ್ನ ಚಕ್ರಗಳು ಜಾಗೃತಿ ಆದರೆ ನಾನು ಇಂಥ ಒಂದು ಒಳ್ಳೆ ಹುದ್ದೆಯನ್ನು ಪಡಿತೀನಿ, ಇಂಥ ಒಂದು ಜಾಬನ್ನು ಪಡಿತೀನಿ, ಇಷ್ಟು ಹಣವನ್ನು ಸಂಪಾದನೆ ಮಾಡ್ತೀನಿ, ನಾನು ಮದುವೆ ಆಗ್ತೀನಿ, ಮನೆ ಕಟ್ತೀನಿ ಮತ್ತು ಆರಾಮಾಗಿ ಇರ್ತೀನಿ, ಈ ರೀತಿ ಒಂದು ವಿಚಾರಗಳನ್ನು ಕೂಡ ಇಟ್ಕೊಂಡಿರ್ತಾನೆ. ಮತ್ತು ಇನ್ನೊಬ್ಬ ಆಧ್ಯಾತ್ಮಿಕ ಸಾಧಕ ಏನಿರ್ತಾನೆ, ಹಿಂದಿನ ಜನ್ಮದಲ್ಲಿ ಒಂದು 3 ಚಕ್ರಗಳನ್ನು 5 ಚಕ್ರಗಳನ್ನು ಜಾಗೃತಿಗೊಳಿಸಿಕೊಂಡು ಬಂದಿದ್ರೆ ನಾನು ಹೆಚ್ಚಿನ ಸಾಧನೆಯನ್ನು ಮಾಡ್ತೀನಿ ಅಂತ ಅವನ ಆಲೋಚನೆಗೆ ಅನುಗುಣವಾಗಿ ಅನ್ಯ ಲೋಕಗಳನ್ನು ನೋಡ್ತಕ್ಕಂಥದ್ದು, ಬ್ರಹ್ಮಾಂಡಗಳ ಬೇರೆ ಆತ್ಮಗಳೊಂದಿಗೆ ಸಂಪರ್ಕವನ್ನು ಸಾಧಿಸ್ತಕ್ಕಂಥದ್ದು, ಈ ರೀತಿ ಯಾವ ಒಂದು ವಿಚಾರಗಳನ್ನು ಇಟ್ಟುಕೊಂಡಿರ್ತಾರೆ. ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಾಗ್ಬೋದು ಅಥವಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಾಗಿರ್ಬೋದು. ಅಂತಹ ಆಲೋಚನೆಗಳು ಎಲ್ಲಿಯವರೆಗೆ ಇರುತ್ತೋ, ಈಗ ನಾನು ಈ ಒಂದು ಜೀವನವನ್ನು ಮುಗಿಸಿದ ನಂತರ ಮೇಲಿನ ಬ್ರಹ್ಮಾಂಡಕ್ಕೆ ಹೋಗಬೇಕು ಅಥವಾ ಮೇಲಿನ ಜಾಗಕ್ಕೆ ನಾನು ಹೋಗಬೇಕು ಅಂತ ಆ ವಿಚಾರ, ಅಷ್ಟು ಜ್ಞಾನ ಭಗವಂತ ಆ ಮನುಷ್ಯನಿಗೆ ಕೊಟ್ಟಿದ್ರೆ ಅದೇ ಗುರಿಯಲ್ಲಿ ನಡಿಬೇಕು. ಹೇಗೆ ಅರ್ಜುನನಿಗೆ ಕೇವಲ ಕಣ್ಣು ಕಾಣ್ತಾ ಇತ್ತು, ಉಳಿದಂಥ ಪಾಂಡವರಿಗೆ ಮರ ಕಾಣ್ತಿತ್ತು, ಮರದಲ್ಲಿರೋ ರೆಕ್ಕೆ ಕಾಣ್ತಾ ಇತ್ತು, ಪಕ್ಷಿ ಕಾಣ್ತಾ ಇತ್ತು ಮತ್ತು ಇಡೀ ಸೃಷ್ಟಿ ಎಲ್ಲ 4 ಜನಕ್ಕೆ ಕಾಣ್ತಾ ಇತ್ತು. ಆದರೆ ಅರ್ಜುನನಿಗೆ ಕಾಣ್ತಿದ್ದದ್ದು ಏನು? ಆ ಪಕ್ಷಿಯ ಅಕ್ಷಿ ಅಂದರೆ ಕಣ್ಣು. ಆ ಪಕ್ಷಿಯ ಕಣ್ಣು ಮಾತ್ರ ಅರ್ಜುನಿಗೆ ಕಾಣ್ತಾ ಇತ್ತು. ಏಕೆಂದರೆ ಗುರಿ ಹೊಡಿಬೇಕಾಗಿರ್ತಕ್ಕಂಥದ್ದು ಆ ಪಕ್ಷಿಯ ಕಣ್ಣಿಗೆ ಆಗಿತ್ತು. ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಹೇಳಿದ್ದ ಮಾತನ್ನು ಸಾಧಿಸಿದಂಥದ್ದು ಅರ್ಜುನ ಮಾತ್ರ. ಅರ್ಜುನನಿಗೆ ಏನು ಕಾಣ್ತಿತ್ತು? ಗುರಿ ಒಂದೇ ಆಗಿತ್ತು. ಆ ಕಾರಣದಿಂದ ಇವರು ಹೇಳ್ತಾರೆ, ನಿನ್ನ ಗುರಿ ತಲುಪುವವರೆಗೆ ನೀನು ನಿಲ್ಲಬೇಡ, ಅವಿರತ ಶ್ರಮವನ್ನು ಮಾಡ್ತಾ ಇರಬೇಕು. ಏಕೆಂದರೆ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ಐನ್ಸ್ಟೀನ್ ರವರು 2 ಕೈಯಲ್ಲಿ ಬರಿತಾ ಇದ್ರು. ಏಕೆಂದರೆ ಸಮಯಾವಧಿ ಎಂಬತಕ್ಕಂಥದ್ದು ಕಡಿಮೆ ಇದೆ. ಈ ಮನುಷ್ಯನ ಜೀವನ ಎಂಬತಕ್ಕಂಥದ್ದು ಒಂದೊಂದು ಕ್ಷಣ ಕಳೆದ್ರೂ ಕೂಡ ಸಾವು ಹತ್ರ ಬರ್ತಾ ಇರುತ್ತೆ, ಜೀವನ ಮುಕ್ತಾಯ ಆಗ್ತಾ ಇರುತ್ತೆ. ಆ ಕಾರಣದಿಂದ ನಾವೇನು ಮಾಡಬೇಕು ಅಂದರೆ ನಮ್ಮ ಗುರಿ ಯಾವುದಿರುತ್ತೆ ಅದನ್ನು ತಲುಪೋ ತನಕ ಅವಿರತವಾದಂತಹ ಶ್ರಮವನ್ನು ಮಾಡ್ತಾ ಇರಬೇಕು. ಈಗ ಆಧ್ಯಾತ್ಮಿಕದಲ್ಲಿ ಸಾಧನೆ ಸಾಧಿಸಬೇಕು ಅಂದರೆ ಕಷ್ಟ ಬಂತು, ಭೌತಿಕ ಜೀವನದ ಕಷ್ಟಗಳು ಬಂದವು ಅಥವಾ ಕರ್ಮ ಬಂಧನಗಳು ಎದುರಿಗೆ ಬಂದವು ಅಂತ ಹೇಳ್ಬಿಟ್ಟು ಧ್ಯಾನವನ್ನು ಬಿಡ್ತಕ್ಕಂಥದ್ದು ಮಾಡಬಾರ್ದು. ಈಗ ಎಷ್ಟೋ ಜನ ನನಗೆ ಧ್ಯಾನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಶರೀರದಲ್ಲಿ ಸಮಸ್ಯೆಗಳಿದ್ದಾವೆ, ನನ್ನ ಜೀವನದಲ್ಲಿ ಸಮಸ್ಯೆಗಳೇ ಬಂದವು, ನಮ್ಮ ಕುಟುಂಬದವರು ತೊಡಕು ಮಾಡ್ತಾರೆ, ನಮ್ಮ ತಂದೆ ತಾಯಿಗಳು ಸಮಸ್ಯೆಯನ್ನು ಉಂಟು ಮಾಡ್ತಾರೆ, ನೀನು ಧ್ಯಾನವನ್ನು ಮಾಡಲೇಬೇಡ ಅಂತಾರೆ, ಮತ್ತು ನನ್ನ ಶರೀರದ ಅಂಗಾಂಗಗಳಲ್ಲಿ ಹಾನಿ ಆಗಿದೆ ಅಂತ ನೀವು ಏನು ಹೇಳ್ತೀರಾ? ಅದು ಏನು ಹೇಳಿದ್ರೂ ಕೂಡ ನಾನು ಕುಂಡಲಿನಿ ಶಕ್ತಿ ಜಾಗೃತಗೊಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನದ ಪ್ರಥಮ ಹಂತದಲ್ಲಿ ಯಾವ ರೀತಿಯ ಶರೀರದೊಳಗಡೆ ಸಮಸ್ಯೆಗಳು ಆಗ್ತಾವೆ, ಆ ಶರೀರದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕತೆಯನ್ನು, ಗಲೀಜನ್ನೆಲ್ಲವನ್ನು ಕೂಡ ಹೇಗೆ ಆ ಕುಂಡಲಿನಿ ಶಕ್ತಿ ಹೀರಿ ಹಿಪ್ಪೆ ಮಾಡುತ್ತೆ. ಮನುಷ್ಯ ಒಣಗೋಗ್ತಾನೆ, ಕೂದಲು ಉದುರುತ್ತೆ, ಕಣ್ಣು ಸರಿ ಕಾಣಲ್ಲ, ಚರ್ಮ ಒಣಗಿ ಹೋಗುತ್ತೆ, ಊಟವನ್ನು ಮಾಡೋಕ್ಕಾಗಲ್ಲ, ಮೂಳೆ ಸಮೇತ ಕೂಡ ಶುದ್ಧವಾಗ್ತಾ ಇರುತ್ತೆ ಅಂತ ನಾನು ಯಾವಾಗ ಹೇಳಿದೆ. ಈ ರೀತಿ ಎಲ್ಲ ಶುದ್ಧತೆ ಆಗಬೇಕು ಅಂದರೆ ಸಹಜವಾಗಿ ಮನುಷ್ಯನ ಶರೀರಕ್ಕೆ ಸಮಸ್ಯೆಗಳು ಆಗಿಯೇ ಆಗ್ತವೆ. ಆ ಕಾರಣದಿಂದ ನನಗೆ ಸಮಸ್ಯೆ ಆಯಿತು, ನನಗೆ ಕೂದಲು ಉದುರೋಯ್ತು, ನಾನು ಸಣ್ಣಗಾದೆ, ನಾನು ಕಪ್ಪಾದೆ ಅಥವಾ ನನ್ನ ಚರ್ಮ ಒಣಗಿದೆ ಮತ್ತು ನನಗೆ ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ಅಂದ್ಕೊಂಡು ನೀವು ಅಭ್ಯಾಸವನ್ನು ಬಿಟ್ಟರೆ ನೀವು ಜನ್ಮಾಂತರಕ್ಕೂ ಕೂಡ ನೀವು ಧ್ಯಾನದಲ್ಲಿ ಈ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸಿಕೊಳ್ಳಲು ಆಗಲ್ಲ, ಯಶಸ್ಸನ್ನು ಕೂಡ ಪಡೆಯಲಿಕ್ಕೆ ಆಗಲ್ಲ. ಆದ್ದರಿಂದಾಗಿ ನಿಮ್ಮ ಕಾರ್ಯ ನೀವು ಯಾವುದು ಮಾಡ್ತಾ ಇದ್ದೀರೋ ಅದು ಭಗವಂತನ ನಾಮಸ್ಮರಣೆಯನ್ನು
ಪ್ರಯತ್ನವನ್ನು ಮಾಡ್ತಾ ಸರಿಯಾದ ಜ್ಞಾನದ ಮುಖಾಂತರ ಕುಂಡಲಿ ಶಕ್ತಿ ಜಾಗೃತಗೊಳಿಸಿಕೊಳ್ಳುವಾಗ ಒಬ್ಬ ಗುರುವಿನ ಮಾರ್ಗದರ್ಶನದ ಮುಖಾಂತರ ನೀವು ನಿಮ್ಮ ಗುರಿ ತಲುಪುವವರೆಗೂ ಪ್ರಯತ್ನವನ್ನು ಮಾಡಬೇಕು. ನೋವಾಯಿತು ಅಂತ ಬಿಡುಕೂಡ್ದು ಮತ್ತು ತೊಂದರೆ ಬಂತು ಅಂತ ನಿಲ್ಲಿಸಬಾರದು. ಏಕೆಂದರೆ ನೀವು 1 ಗಂಟೆ ಧ್ಯಾನವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ನೀವು ಆಗ 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಓಡಾಡ್ತಾ ಮಾಡಿ, ಕರ್ಮಯೋಗಿಯಾಗಿ ಜೀವನವನ್ನು ಮಾಡಿ, ಭಗವಂತನನ್ನು ಕರ್ಮಯೋಗಿಯಾಗಿ ನೆನೆಸಿ ಕರ್ಮವನ್ನು ಮಾಡ್ತಾ ಇರಿ. ಕಾಯಕವೇ ಕೈಲಾಸ, ಕಾಯಕವನ್ನು ಮಾಡ್ತಾ ಇದ್ದು ಭಗವಂತನನ್ನು ನೆನೆಸಿ. ಆ ಸಂದರ್ಭದಲ್ಲೂ ಕೂಡ ಧ್ಯಾನವೇ ಆಗುತ್ತೆ. ಕೇವಲ ಚಕ್ರವಾಲಕ್ಕೆಂದು ಕೈಕಟ್ಟೆ ಹಾಕಿ ಕೂತ್ಕೊಂಡು ಕೈ ಮುಗಿದು ಕೂತ್ಕೊಂಡು ಶಿವ ಶಿವ ನಾರಾಯಣ ಅಂತ ಅಂದರೆ ಮಾತ್ರ ಧ್ಯಾನ ಅಲ್ಲ. ಓಂ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದ್ರೆ ಮಾತ್ರ ಧ್ಯಾನ ಅಲ್ಲ. ಜೀವನ ಎಂಬತಕ್ಕಂಥದ್ದೇ ತಪಸ್ಸು ಅಂತ ನಾನು ಹೇಳಿದ್ದೀನಿ. ಈ ಜೀವನ ಎಂಬತಕ್ಕಂಥದ್ದು ಒಂದು ಅದೃಷ್ಟ ಅಂತ ಹೇಳಿದ್ದೀನಿ. ಜೀವನ ತಪಸ್ಸು ಆಗಿರಬೇಕಾದ್ರೆ ತಪಸ್ಸಿಗೆ ಸರಿಯಾದ ಸಮಯ ಅಂತ ಇಲ್ಲ. 24 ಗಂಟೆ 24/7 ಎಂಬತಕ್ಕಂಥದ್ದು ಕೂಡ ಶುಭ ವೇಳೆಯೇ ಆಗಿರುತ್ತೆ. ಆ ಕಾರಣದಿಂದ ನೀವು ಕರ್ಮಗಳನ್ನು ಯಾವುದೇ ಮಾಡ್ತಾ ಇರಿ, ನಿದ್ದೆಯನ್ನು ಮಾಡ್ತಿದ್ದಾಗಲೂ ಕೂಡ ಅವಚೇತನ ಮನಸ್ಸಿಗೆ ಕೊಡಿ, ಡೈರೆಕ್ಷನ್ ಕೊಡಿ, ಓಂ ಓಂ ಎಂಬತಕ್ಕಂಥದ್ದನ್ನು ಕೊಡಿ, ಭಗವಂತನ ನಾಮವನ್ನು ಕೊಡಿ, ಜಪವನ್ನು ಕೊಡಿ, ಮಂತ್ರವನ್ನು ಕೊಡಿ, ಈ ಧ್ಯಾನವನ್ನು ಮಾಡ್ತಕ್ಕಂಥ ವಿಭಾಗವನ್ನು ಕೊಡಿ. ಅದು ಕೂಡ ಕಂಟಿನ್ಯೂ ಮಾಡ್ತಾ ಇರುತ್ತೆ. ನೀವು ಎದ್ದ ನಂತರ ಚೇತನಾವಸ್ಥೆ, ನೀವು ಮಲಗಿದಾಗ ಅವಚೇತನಾವಸ್ಥೆ ಕೆಲಸಗಳನ್ನು ಮಾಡ್ತಾವೆ. ಆ ಕಾರಣದಿಂದ ನಿಮ್ಮ ಗುರು ತಲುಪಲು ಸಹಾಯಕ ಆಗತ್ತೆ. ಹಾಗೆ ನೀವು ನಿರಂತರವಾಗಿ ಈ ಒಂದು ಭೌತಿಕ ಜೀವನದ ಕಾರ್ಯಗಳನ್ನಾಗ್ಬೋದು ಅಥವಾ ಆಧ್ಯಾತ್ಮಿಕ ಜೀವನದ ಕಾರ್ಯವನ್ನಾಗ್ಬೋದು ನೀವು ನಿರಂತರವಾಗಿ ಮಾಡ್ತಾ ಇದ್ದರೆ ನೀವು ಗುರಿ ತಲುಪ್ತಕ್ಕಂಥದ್ದು ಶೀಘ್ರವಾಗಿ ಆಗತ್ತೆ. ಖಂಡಿತವಾಗಿಯೂ ಯಶಸ್ಸು ಎಂಬತಕ್ಕಂಥದ್ದು ದೊರೆಯುತ್ತೆ. ವಿವೇಕಾನಂದರ ಅಮೃತವಾಣಿಗಳು ಇನ್ನೂ ಸಾಕಷ್ಟಿದ್ದಾವೆ. ಅದನ್ನು ಈಗ ವಿಡಿಯೋ ಲಾಂಗ್ ಆಗಿರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಯಾರಿಗಾದ ನಕಾರಾತ್ಮಕ ಆತ್ಮಗಳ ಸಮಸ್ಯೆಗಳು ಇದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಜೀವನಕ್ಕಾಗಿ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು. ಅರ್ಧ kg 1 kg ಪ್ಯಾಕಲ್ಲೂ ಕೂಡ ಲಭ್ಯ ಇದೆ. ಆಸಕ್ತರು 6364205078ಗೆ ಕರೆ ಮಾಡ್ಬೋದು. ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಜರ್ನಿಯನ್ನು ಮಾಡ್ತಕ್ಕಂಥವ್ರು ಕೂಡ ಅವಶ್ಯವಾಗಿ ಅದರಲ್ಲಿ ಸೇರ್ಪಡೆಗೊಂಡು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವ ನಿಮಿತ್ತ ಕಾರ್ಯಪ್ರವೃತ್ತರಾಗ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಅಂದರೆ ಈ ವಿವೇಕಾನಂದರವರ ವಾಣಿಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಇರ್ತಕ್ಕಂತಹ ಅಂತರ್ಗರ್ಭಿತ ವಿಚಾರಗಳು ಯಾವುದು ಎಂಬುದನ್ನು ತಿಳಿಯೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಕೂಡ ಆಲ್ ಎಂಬತಕ್ಕಂಥದ್ದನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗಳು ನಿಮಗೆ ಶೀಘ್ರವಾಗಿ ತಲುಪ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.